ಶ್ರೀ ಗುರುಭ್ಯೋ ನಮಃ. ನಿನ್ನೆ ದಿವಸ ಇಂದ್ರನ ಆಜ್ಞಾನುಸಾರವಾಗಿ ಎಲ್ಲ ರಾಜರು ಕಥಾ, ಕೈಶಿಕ, ಭೀಷ್ಮಕ ಇವರ ಮಾರ್ಗದರ್ಶನದಲ್ಲಿ ಕೃಷ್ಣನಿಗೆ ಪಟ್ಟಾಭಿಷೇಕ ಮಾಡಿದ ಪ್ರಕರಣವನ್ನು ನಾವು ನೋಡಿದೆವು. ಅದಾದ ಬಳಿಕ ರುಕ್ಮಿಣಿ ಸ್ವಯಂವರ ನಡೆಯುವುದಕ್ಕಿಂತ ಮೊದಲೇ ಕೃಷ್ಣನಿಗೆ ಒಂದು ಅಂತ್ಯವನ್ನು ಕಾಣಿಸಿಬಿಟ್ರೆ ಈ ಕೃಷ್ಣ ರುಕ್ಮಿಣಿಯನ್ನು ಪಡೆಯೋದನ್ನು ನಾವು ತಡೆಯಬಹುದು ಅಂತ ಎಲ್ಲ ರಾಕ್ಷಸರು ಆಲೋಚನೆ ಮಾಡಿದರು. ಹಾಗೆ ಕೃಷ್ಣನಿಗೆ ಅಂತ್ಯವನ್ನು ಕಾಣಿಸುವವರು ಯಾರು ಅಂತ ಹೀಗೆ ಆಲೋಚನೆ ಮಾಡಿ ಅದಕ್ಕಾಗಿ ವಿಶೇಷವಾಗಿ ಜನಿಸಿದಂತಹ ಕಾಲಯವನ ಅನ್ನುವ ರಾಕ್ಷಸನನ್ನ ನಾವಿಲ್ಲಿ ಕರೆದರಿಸಬೇಕು. ಎಲ್ಲ ರಾಜರ ವಿಜ್ಞಾಪನೆಯಂತೆ ಆ ಕಾಲಯವನ ಅನ್ನುವಂಥ ರಾಕ್ಷಸ ಇಲ್ಲಿಗೆ ಬಂದು ಕೃಷ್ಣನಿಗೆ ಅಂತ್ಯವನ್ನ ಹಾಡಬೇಕು ಅಂತ ಅವರೆಲ್ಲ ಆಲೋಚನೆ ಮಾಡಿದ್ರು. ಈ ಜರಾಸಂಧ ತಾನು ಮೊದಲು ಅದಕ್ಕೆ ಮನಸ್ಸು ಇಲ್ಲದೇ ಇದ್ದವನಾದರೂ ಕೂಡ ಬೇರೆ ಹಾದಿ ಕಾಣದೆ ಕಾಲ್ವನನ್ನ ಆ ಕಾಲಯವನ್ನು ಬೆಳಗ್ಗೆ ಕಳಿಸಿಕೊಟ್ಟ. ಕಾಲಯವನಿಗೆ ಬೆಳಗ್ಗೆ ಕಳಿಸಿಕೊಟ್ಟ ಮೇಲೆ ಕಾಲ್ವ ತನ್ನ ವಿಮಾನದಲ್ಲಿ ಕುಳಿತು ಕಾಲಯವನ ದೇಶದ ಕಡೆಗೆ ಪ್ರಯಾಣ ಬೆಳೆಸಿದ ಅನ್ನೋಲ್ಲಿಗೆ 52ನೇ ಅಧ್ಯಾಯ ಮುಗಿದಿತ್ತು. ಆ 52ನೇ ಅಧ್ಯಾಯದ ಕೊನೆಯಲ್ಲಿ ಈ ರುಕ್ಮಿಣಿ ತಾನು ಕೃಷ್ಣನನ್ನು ಬಿಟ್ಟು ಬೇರೆಯವರನ್ನು ಮದುವೆ ಆಗುವುದಿಲ್ಲ ಅಂತ ಅನ್ನೋ ವಿಷಯವನ್ನು ತನ್ನ ಸಖಿಯರೆದುರಿಗೆ ಶಪಥಪೂರ್ವಕವಾಗಿ ಹೇಳಿದ್ರು ಅನ್ನೋ ಘಟನೆಯನ್ನು ಕೂಡ ನಾವು ನೋಡಿದ್ವಿ. ಭಾಗವತಕ್ಕೂ ಹರಿವಂಶಕ್ಕೂ ಮತ್ತು ಶಾಸ್ತ್ರೀಯ ನಿರ್ಣಯಕ್ಕೂ ಇರುವಂತಹ ಒಂದು ವ್ಯತ್ಯಾಸ ಏನಂದ್ರೆ, ಈ ಹರಿವಂಶದ ಅನುಸಾರವಾಗಿ ನಾನು ಕೃಷ್ಣನನ್ನು ಬಿಟ್ಟು ಬೇರೆಯವ್ರನ್ನ ಮದುವೆ ಆಗೋದಿಲ್ಲ ಅಂತ ರುಕ್ಮಿಣಿ ಶಪಥ ಮಾಡಿದ್ಲು. ಮತ್ತು ಕೃಷ್ಣನು ಕೂಡ ರುಕ್ಮಿಣಿಯ ಗುಣಗಳನ್ನು, ಸೌಂದರ್ಯವನ್ನು ಕೇಳಿದ್ದ. ಅವನು ಅವಳನ್ನು ಮದುವೆ ಮಾಡ್ಕೋಬೇಕು ಅಂತ ಅಪೇಕ್ಷೆ ಪಟ್ಟಿದ್ದ. ರುಕ್ಮಿಣಿ ಕೇಳಿದ್ದು. ಆದ್ರೆ ಅವರು ಪರಸ್ಪರ ಯಾವುದೇ ಸಂದೇಶ ಕಳಿಸಿದ್ದಾಗಲಿ ಪತ್ರ ಬರೆದಿದ್ದಾಗಲಿ ಪ್ರಕರಣ ಹರಿವಂಶದಲ್ಲಿ ಇಲ್ಲ. ಆದ್ರೆ ಭಾಗವತ ಹೇಳುವಂತೆ ಈಗ ಮುಂದೆ ಪ್ರಕರಣ ಬರೋದಿದೆ. ಒಬ್ಬ ತನಗೆ ಆಪ್ತನಾದಂತಹ ಒಬ್ಬ ಬ್ರಾಹ್ಮಣ ಪುತ್ರನನ್ನ ಕಳಿಸಿಕೊಟ್ಲು ರುಕ್ಮಿಣಿ ಕೃಷ್ಣನ ಬಳಿಗೆ. ಕೇವಲ ಸಂದೇಶ, ಮೌಖಿಕವಾದ ಸಂದೇಶವನ್ನು ಅವನ ಮೂಲಕ ಕಳಿಸಿದ್ಲು ಅಂತಿದೆ. ರುಕ್ಮಿಣಿ ಶಿವ ಇತ್ಯಾದಿ ಗ್ರಂಥಗಳಲ್ಲಿ ಒಂದು ಪತ್ರವನ್ನು ಬರೆದಳು ಅಂತಲೇ ಇದೆ. ಹೀಗೆ ಸ್ವಲ್ಪ ವ್ಯತ್ಯಾಸ ಇದೆ. ಆ ಘಟನೆಗಳನ್ನು ಈಗ ಮುಂದೆ ನೋಡುವರಿದ್ದೇವೆ. ಅದಕ್ಕಿಂತ ಮೊದಲು ಆ ಕಾಲಯವನ ಬಗ್ಗೆ ಸ್ವಲ್ಪ ವಿಸ್ತೃತವಾದಂಥ ಕಥೆಯನ್ನ ಇನ್ನೊಮ್ಮೆ ನಾವು ನೋಡಬೇಕು. ಕಾಲಯವನ ಹುಟ್ಟಲಿಕ್ಕೆ ಏನು ಕಾರಣ ಆಯ್ತು ಇತ್ಯಾದಿಗಳನ್ನ ಹರಿವಂಶ, ಭಾಗವತ ಮತ್ತು ಶಾಸ್ತ್ರದ ಹಿನ್ನೆಲೆಯಲ್ಲಿ ಆಲೋಚನೆ ಮಾಡಬೇಕು. ಕಾಲಯವನ ಹುಟ್ಟಿದ್ದು ಹೇಗೆ ಅದನ್ನ ಶಾಲ್ವ ಜರಾಸಂಧನಿಗೆ ಹೇಳಿದ್ದ. ಈ ಯದುಕುಲದ ಪುರೋಹಿತ ಗರ್ಭ ಮುನಿ ಅಂತ ಒಬ್ಬ ಇದ್ದ. ಗರ್ಭವಂಶದಲ್ಲಿ ಹುಟ್ಟಿದಂತ ಒಬ್ಬ ಮುನಿ ಇದ್ದ. ಒಮ್ಮೆ ಎಲ್ಲ ಯಾದವರು ಒಂದು ಸಭೆಯಲ್ಲಿ ಸೇರಿದಾಗ ಆ ಮುನಿಯ ಹೆಂಡತಿಯ ಸಹೋದರ, ಮುನಿಯ ಭಾವ ಮೈದುನ, ಆ ಮುನಿಯನ್ನ ಅಪಹಾಸ್ಯ ಮಾಡಿದ. ಏನಂತ ಅಪಹಾಸ್ಯ ಮಾಡಿದ ಅಂದ್ರೆ ಇವನು ಗಂಡಸೇ ಅಲ್ಲ ಅಂತ ಅಪಹಾಸ್ಯ ಮಾಡಿದ. ಆ ಮುನಿ ಆ ಕ್ಷಣದಲ್ಲಿ ಸುಮ್ಮನೆ ಇದ್ದ. ತೀವ್ರ ಅವಮಾನಕ್ಕೆ ಅವನು ಒಳಗಾದರೂ ಕೂಡ ಆ ಸಂದರ್ಭದಲ್ಲಿ ಅವನು ಸುಮ್ಮನೆ ಆದ. ಆ ಗರ್ಗನಿಗೆ ಮಾತ್ರ ಆಮೇಲೆ ಮಹಾಕೋಪ ಬಂತು. ಈ ಭೂಮಿಯಲ್ಲಿ ಕೃಷ್ಣನೇ ಇಲ್ಲದಂತೆ ಮಾಡಬಲ್ಲಂತಹ ಒಬ್ಬ ಮಗನನ್ನ ನಾನು ಪಡಿತೇನೆ ಅಂತ ಆಲೋಚನೆ ಮಾಡಿದ್ದ. ಸ್ವಭಾವತಃ ಶ್ರೇಷ್ಠನೇ ಕೃಷ್ಣ ಭಕ್ತನೇ ಆದರೂ ಕೂಡ ಹೀಗೊಂದು ಆಲೋಚನೆ ಮಾಡಿದ್ದ. ಅಕೃಷ್ಣ ಕಾಮ್ಯ ಆನಯೇ ಗೋಪಿ ವೃಷ್ಟಿ ನಾಶಕಃ, ಕೃಷ್ಣ ಸಮೇತರಾದಂತಹ ಎಲ್ಲ ಯಾದವರನ್ನ ಧ್ವಂಸ ಮಾಡಬಲ್ಲಂತ ಒಬ್ಬ ಮಗನನ್ನು ನಾನು ಪಡಿಬೇಕು ಅಂತ ಅವನಿಗೆ ಒಂದು ದುಷ್ಟ ಆಲೋಚನೆ ಬಂತು. ಅದಕ್ಕಾಗಿ ಅವನು ತಪಸ್ಸು ಮಾಡ್ಲಿಕ್ಕೆ ಶುರು ಮಾಡಿದ. ಅವನಿಗೆ ಮದುವೆ ಆಗಿತ್ತು. ಮದುವೆ ಆಗಿದ್ರು ಕೂಡ ನೈಷ್ಠಿಕ ಬ್ರಹ್ಮಚರ್ಯದಲ್ಲಿದ್ದ. ಅವನ ಭಾವ ಮೈದುನ ಒಬ್ಬ ಅಪಹಾಸ್ಯ ಮಾಡಿದ ಅಂತ ಕಥೆ ಇದೆ. ಮತ್ತೊಂದು ಕೆಲವು ಕಡೆ ಅವನಿಗಿನ್ನೂ ಮದುವೆ ಆಗಿರ್ಲಿಲ್ಲ, ಮದುವೆ ಆಗೋದಿತ್ತು. ಮದುವೆ ಆಗಿದ್ರೆ ಅವನನ್ನ ಯಾವ ಹುಡುಗಿ ಮದುವೆ ಮಾಡ್ಕೊತಿದ್ದಲ್ಲ ಅವಳ ಅಣ್ಣ ಅಂದ್ರೆ ಮುಂದಿನ ಭಾವ ಮೈದುನ ಇವನನ್ನ ಪರೀಕ್ಷೆ ಮಾಡಿದ. ಬರೀ ಯಾವಾಗ ತಪಸ್ ಮಾಡ್ತಿರ್ತಾನೆ ಇವನಂತ ಗಂಡಸು ಅಂತ ಅಪಹಾಸ್ಯ ಮಾಡಿದ. ಹಾಗಾಗಿ ಅವನಿಗೆ ಸಿಟ್ಟು ಬಂತು. ನನ್ನ ತಂಗಿಯನ್ನು ಇವನಿಗೆ ಕೊಡಬೇಡಿ, ಬರೀ ಋಷಿ ಇವನು ಅಂತ ಅಪಹಾಸ್ಯ ಮಾಡಿದ. ಆಗ ಆ ಋಷಿಗೆ ಸಿಟ್ಟು ಬಂತು ಅಂತ ಇನ್ನು ಕೆಲವು ಕಡೆ ಕಥೆ ಇದೆ. ಅಲ್ಲಿ ಆ ಯಾವ ಸಭೆಯಲ್ಲಿ ಆದವರೆಲ್ಲ ಸೇರ್ಕೊಂಡಿದ್ರಲ್ಲ ಆ ಸಭೆಯಲ್ಲಿ ಕೃಷ್ಣ ಇದ್ನೋ ಇಲ್ವೋ ಅದು ಕೆಲವು ಪಂಡಿತರಲ್ಲಿ ಭಿನ್ನಾಭಿಪ್ರಾಯಕ್ಕೆ ಕಾರಣ ಇದೆ. ಕೇವಲ ಯಾದವರು ಇದ್ರು, ಕೃಷ್ಣ ಇರಲಿಲ್ಲ ಅಂತ ಒಬ್ಬರದು, ಕೃಷ್ಣ ಸಮೇತನಾದಂತಹ ಯಾದವರು ಇದ್ರು ಅಂತ ಇನ್ನು ಕೆಲವರು ಇರ್ತಾರೆ.
ಈ ತಾತ್ಪರ್ಯ ನಿರ್ಣಯಕ್ಕೆ ವ್ಯಾಖ್ಯಾನ ಬಂದಂತ ಅಯೋಧನ ಪುರಾಣಿಕ ಅಭಿಪ್ರಾಯ ಪ್ರಕಾರ ಕೃಷ್ಣ ಮೊದಲಾದಂತ ಎಲ್ಲ ಯಾದವರು ಅಲ್ಲಿದ್ರು. ಹಾಗಿದ್ದಾಗ ಆ ಭಾವಮೈದುನ ಅನ್ಸ್ಕೊಂಡವನು ಆ ಗರ್ಗಮುನಿಯನ್ನು ಅಪಹಾಸ್ಯ ಮಾಡಿದಾಗ ಕೃಷ್ಣ ಸಮೇತರಾಗೆ ಎಲ್ಲರೂ ನಕ್ರು. ಆಗ ಈ ಕೃಷ್ಣನ ಬೆಂಬಲದಿಂದ ಈ ಯಾದವರಿಗೆ ದುರಹಂಕಾರ, ಅದಕ್ಕಾಗಿ ಕೃಷ್ಣ ಸಮೇತರಾದಂತಹ ಯಾದವರನ್ನ ಮೂಲೋತ್ಪಾಟನೆ ಮಾಡುವಂತ ಮಗ ನನಗೆ ಬೇಕು ಅಂತ ಅವನು ಆಲೋಚನೆ ಮಾಡಿದ. ಗೋವಿಂದಾಚಾರ್ಯ ವ್ಯಾಖ್ಯಾನ ಪ್ರಕಾರ, ಇದೇ ತಾತ್ಪರ್ಯ ವ್ಯಾಖ್ಯಾನ ಪ್ರಕಾರ, ಈ ಕಾಲಯವನಿಗೆ ಮತ್ತು ಕೃಷ್ಣನಿಗೆ 5 ವರ್ಷದ ವ್ಯತ್ಯಾಸ ಇತ್ತು. ಕಾಲಯವನ ಸತ್ತಾಗ ಕೃಷ್ಣನಿಗೆ 25 ವರ್ಷ, ಕಾಲಯವನನ್ನು ಮುಚ್ಕೊಂಡ ಬಳಿ ಕರ್ಕೊಂಡು ಹೋಗಿ ಧ್ವಂಸ ಮಾಡ್ತಿರ್ಲಿಲ್ಲ. ಆಗ ಕೃಷ್ಣನಿಗೆ 25 ವರ್ಷ, ಕಾಲಯವನಿಗೆ 20 ವರ್ಷ ಇತ್ತು. ಹೀಗಾಗಿ 5 ವರ್ಷದ ವ್ಯತ್ಯಾಸ ಇತ್ತು. ಈ ವ್ಯತ್ಯಾಸದ ಅಂತರವನ್ನು ನಾವು ಗಮನಿಸಿದ್ರೆ ಕೃಷ್ಣ ಆ ಸಭೆಯಲ್ಲಿ ಇರಲಿಲ್ಲ ಅಂತ ಆಲೋಚನೆ ಮಾಡಬೇಕಾಗ್ತದೆ. ಯಾಕೆಂತಂದ್ರೆ ಕಾಲಯವನ ಹುಟ್ಟೋದಕ್ಕಿಂತ ಮೊದಲು ಆ ಗರ್ಗಮುನಿಗೆ ಅಪಹಾಸ್ಯ ಆಗಿತ್ತು. ಗರ್ಗಮುನಿ ಅಪಹಾಸ್ಯಕ್ಕೀಡಾದ. ಕಾಲಯವನ ಹುಟ್ಟೋದಕ್ಕಿಂತ ಮೊದಲು ಅವನ ಅಪಹಾಸ್ಯಕ್ಕೀಡಾಗಬೇಕಾದ್ರೆ ಆ ಸಂದರ್ಭದಲ್ಲಿ ಕೃಷ್ಣನಿಗೆ ವಯಸ್ಸು ಎಷ್ಟಿದ್ದಿರಬೇಕು? 5 ವರ್ಷ ಅಂತ ನಾವು ಹೇಳಿದ್ವಿ. ಕಾಲಯವನಿಗೂ ಕೃಷ್ಣನಿಗೂ 5 ವರ್ಷದ ಅಂತರ. ಈಗ 5 ವರ್ಷದ ಅಂತರವನ್ನು ನಾವು ಗಮನಿಸಿದ್ರೆ ಕಾಲಯವನ ಹುಟ್ಟೋದಕ್ಕಿಂತ ಮೊದಲು ಕೃಷ್ಣನಿಗೆ ಒಂದು 4 ವರ್ಷ, 3, 4, 5 ವರ್ಷ ಇದ್ದಿರಬೇಕು. ಸಂಪೂರ್ಣ 5 ವರ್ಷ ಅಲ್ಲ. ಕಾಲಯವನ ಒಂದಷ್ಟು ವರ್ಷ ತಪಸ್ಸು ಮಾಡಿದ, 1 ವರ್ಷ ತಪಸ್ಸು ಮಾಡಿದ. ಆಮೇಲೆ ಆ ಅಪ್ಸರೆ ಒಬ್ಬಳು ಅವನನ್ನ ಆ ಗರ್ಭ ಮುನಿಯ ಮೂಲಕವಾಗಿ ಕಾಲಯವನನ್ನು ಗರ್ಭದಲ್ಲಿ ಧರಿಸಿದ್ಲು. ಇದೆಲ್ಲ ಘಟನೆ ಆಗ್ಲಿಕ್ಕೆ ಮತ್ತೊಂದು 1, 2 ವರ್ಷದ ಸಮಯದ ಅಂತರ ಬೇಕಾಗ್ತದೆ. ಹಾಗಾಗಿ ಕಾಲಯವನ ಹುಟ್ಟೋದಕ್ಕಿಂತ ಮೊದಲು ಅಪಹಾಸ್ಯದ ಸಂದರ್ಭದಲ್ಲಿ ಈ ಗರ್ಭಮುನಿ ಅಪಹಾಸ್ಯಕ್ಕೀಡಾದ ಸಂದರ್ಭದಲ್ಲಿ ಕೃಷ್ಣನಿಗೆ ಸುಮಾರು 3 ರಿಂದ 5 ವರ್ಷ ಇದ್ದಿರಬೇಕು. ಆಗ ಅವನು ಇದ್ದದ್ದು ಮಥುರಾದಲ್ಲೇ ಅಲ್ಲ, ಆಗ ಅವನು ಇದ್ದದ್ದು ನಂದಗೋಕುಲದಲ್ಲಿ. ಅಪಹಾಸ್ಯದ ಪ್ರಕರಣ ನಡೆದಿದ್ದು ಎಲ್ಲ ಯಾದವರು ಸೇರಿದಂತಹ ಮಥುರಾ ಸಭಾಭವನದಲ್ಲಿ. ಹಾಗಾಗಿ ಆ ಕೃಷ್ಣ ಅಲ್ಲಿ ಇರಲಿಲ್ಲ ಅಂತ ಬನ್ನಂಜ ಗೋವಿಂದಾಚಾರ್ಯರ ವಿಮರ್ಶೆಯಲ್ಲಿ. ಆದರೆ ಯಾದವರೆಲ್ಲ ಅಪಹಾಸ್ಯ ಮಾಡಿ ನಕ್ಕರು. ಯಾದವರು ಅಪಹಾಸ್ಯ ಮಾಡಿ ನಕ್ಕಾಗ ಅವನು ಈ ಗರ್ಗಮುನಿ ಇವರಿಗೆ ಕೃಷ್ಣನ ಬೆಂಬಲ ಈ ಯಾದವರಿಗೆ, ಆದ್ರಿಂದ ನಾನು ಅಪಹಾಸ್ಯ ಮಾಡಿದ್ದಾರೆ ಅಂತ ಆಲೋಚನೆ ಮಾಡಿದೆ. ಹಾಗಾಗಿ ಕೃಷ್ಣ ಸಮೇತರಾದಂತ ಎಲ್ಲ ಯಾದವರನ್ನು ಧ್ವಂಸ ಮಾಡುವಂತ ಮಗನನ್ನು ಪಡಿತೀನಿ ಅಂತ ಆಲೋಚನೆ ಮಾಡಿದ. ಕೃಷ್ಣ ಅಲ್ಲಿ ಹುಟ್ಟಿದ್ದೇ ಯಾರಿಗೂ ಗೊತ್ತಿರಲಿಲ್ಲ. ಹಾಗಿರುವಾಗ ಕೃಷ್ಣನ ಬೆಂಬಲದಿಂದ ಈ ಯಾದವರನ್ನು ಅಪಹಾಸ್ಯ ಮಾಡಿದ್ದಾರೆ ಅಂತ ಅವನಿಗೆ ತಲೆಯಲ್ಲಿ ಬಂದದ್ದು ಹೇಗೆ ಅಂತಂದ್ರೆ, ಈ ಎಲ್ಲ ಯಾದವರಿಗೆ ಮತ್ತು ಗರ್ಗನಿಗೂ ಕೂಡ ಈ ವಿಷಯ ಗೊತ್ತಿತ್ತು. ಏನಂತ, ಕೃಷ್ಣ ಎಲ್ಲೋ ಒಂದ್ ಕಡೆ ಹುಟ್ಟಿದ್ದಾನೆ, ಹುಟ್ಟಿ ಇನ್ನು ಮುಂದೆ ಕಂಸನನ್ನು ಧ್ವಂಸ ಮಾಡುವವನಿದ್ದಾನೆ, ಯದುಕುಲಕ್ಕೆ ಅಭಿವೃದ್ಧಿಯನ್ನು ಮಾಡುವವನಿದ್ದಾನೆ ಅಂತ ಎಲ್ಲರಿಗೂ ಗೊತ್ತಿತ್ತು. ಹಾಗಾಗಿ ಆ ಯಾದವರು ಕೃಷ್ಣ ಹುಟ್ಟಿದ್ದಾನೆ ಅನ್ನೋ ಸುದ್ದಿಯನ್ನು ಕೇಳಿಯೇ ಕೊಬ್ಬಿದ್ರು. ಹಾಗಾಗಿ ಆ ದುರಹಂಕಾರದಿಂದ ಈ ಯದುವನ್ನ ಈ ಗರ್ಗಮುನಿಯನ್ನು ಅಪಹಾಸ್ಯ ಮಾಡಿದ್ರು ಅಂತ ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಗೋವಿಂದಾಚಾರ್ಯ ವ್ಯಾಖ್ಯಾನ. ಇದು ಸಂಸ್ಕೃತದ ಒಂದು ವ್ಯಾಪಕತೆ ಏನಿದೆ ಅಲ್ಲ, ಅಲ್ಲಿ ಎಷ್ಟು ವಿವರಿಸಿ ಹೇಳಿದ್ರು ಇನ್ನೂ ಕೆಲವು ಸಂಶಯಕ್ಕೆ ಆಸ್ಪದ ಆಗುವಂತೆ ಶಬ್ದಗಳು ಇರ್ತವೆ. ಯದಾಸ್ಯ ಷಂಢಸೋದಿತ ಮುನೇ ಪುರೋಹಿತಸ್ಯ ಚ ಪರೇಣ ವೃಷ್ಣಯೋ ಹಸನ್ ಚುಕೋಪ ಗರ್ಗ ಯೇಷು ಹಿ. ಅಲ್ಲಿ ಪರೇಣ ವೃಷ್ಣಯ ಅಹಸನ್ ಅಂತ ಶಬ್ದ ಪ್ರಯೋಗ ಇದೆ. ವೃಷ್ಣಯ ಯಾದವರು, ಅಹಸನ್ ನಕ್ತರು, ಪರೇಣ ಪರ ಅಂತ ಸರ್ವೋತ್ತಮನಾದಂತಹ ಕೃಷ್ಣನ ಜೊತೆಗೆ ಅಂತ ಪುರಾಣಿಕರ ವ್ಯಾಖ್ಯಾನ. ಆದ್ರೆ ಆ ಯಾದವರಿಗೂ ಕಾಲಯವನಿಗೂ ಕೃಷ್ಣನಿಗೂ 5 ವರ್ಷದ ಅಂತರ ಇದ್ದುದರಿಂದ ಕಾಲಯವನ ಹುಟ್ಟೋದಕ್ಕಿಂತ ಮೊದಲು ಕೃಷ್ಣ ನಂದಗೋಕುಲದಲ್ಲಿದ್ದ. ಹಾಗಾಗಿ ಅಲ್ಲಿ ಪರೇಣ ಅಂದ್ರೆ ಸರ್ವೋತ್ತಮನಾದ ಕೃಷ್ಣ ಅಂತ ಅರ್ಥ ಮಾಡ್ಕೊಳ್ಬಾರ್ದು. ಪರೇಣ ಅಂದ್ರೆ ಈ ಯಾದವ ವಂಶಕ್ಕೆ ಹೊರಗಿನವನಾದ, ಯಾದವ ವಂಶದ ಒಂದು ಕವಲಿನವರು ಈ ಮಥುರೆಯಲ್ಲಿದ್ರು, ಮತ್ತೊಂದು ಕವಲಿಗೆ ಸಂಬಂಧಪಟ್ಟಂತಹ ಒಬ್ಬ ಭಾವಮೈದುನ. ಪರ ಅಂದ್ರೆ ಮತ್ತೊಂದು ಕವಲಿಗೆ ಸಂಬಂಧಪಟ್ಟವನು, ಈ ಕವಲಿಗೆ ಸಂಬಂಧಪಟ್ಟವನಲ್ಲ. ಹಾಗಾಗಿ ಆ ಪರ ಅನ್ನೋದಕ್ಕೆ ಇನ್ನೊಬ್ಬ ಅಂತ ಅರ್ಥ ಮಾಡಬೇಕು. ಇದು ಗೋವಿಂದಾಚಾರ್ಯ ವ್ಯಾಖ್ಯಾನ. ಚುಕೋಪ ಗರ್ಗ ಯೇಷುಹಿ. ಹೀಗೆ ಆ ಪರ ಅಂದ್ರೆ ಅಪಹಾಸ್ಯ ಮಾಡಿದವನು ಮತ್ತು ಕೇಳಿದಂತ ಯಾದವರು ಎಲ್ಲರೂ ನಕ್ಕದ್ರಿಂದಾಗಿ ಚುಕೋಪ ಗರ್ಗ ಯೇಷುಹಿ, ಇವ್ರ ಮೇಲೆ ಗರ್ಗ ಸಿಟ್ಟು ಮಾಡ್ಕೊಂಡ. ಚಕಾರತ ಪ್ರತಿಷ್ಠವಂ, ಒಂದು ಪ್ರತಿಜ್ಞೆ ಮಾಡಿದ. ಸಮಾರ್ಧಯೇ ಸುತಂ ಧ್ರುವಂ ಸುತಂ ಧೃತಂ, ಕೂಡಲೇ ಒಬ್ಬ ಮಗನನ್ನು ಪಡಿತೇನೆ. ಅಕೃಷ್ಣ ತಾಮ್ಯ ಆನಯೇ, ಕೃಷ್ಣ ಭಿನ್ನದಂಥ ಕೃಷ್ಣಗಳನ್ನು ಎಲ್ಲ ಯಾದವರನ್ನು ನಾಶ ಮಾಡುವಂಥ ಮಗನನ್ನು ಪಡಿತೇನೆ. ಯಥೋ ಹಿ ಕೃಷ್ಣ ಸಂಶಯ ದತಾಪಹಾಸಿತ ವಯಂ ಇತಿ ಬ್ರುವನ್ ವನಮ್ಯಯೋ ತಪಶ್ಚ ಶೈವಮಾಚರತ್. ಕೃಷ್ಣನ ಬೆಂಬಲದಿಂದ ಕೃಷ್ಣ ಎಲ್ಲೋ ಒಂದ್ ಕಡೆ ಹುಟ್ಟಿದ್ದಾನೆ, ಹುಟ್ಟಿರೋ ಕೃಷ್ಣ ನಮ್ಮನ್ನ ಎಲ್ಲರನ್ನು ಎತ್ತಿ ಹಿಡಿತಾನೆ, ನಮ್ಗೆಲ್ಲರಿಗೂ ಒಳ್ಳೇದು ಮಾಡ್ತಾನೆ ಅಂತ ಯಾದವರಿಗೆ
ಒಂದು ಭರವಸೆ ಇಟ್ಬಿಟ್ಟಿತ್ತು. ಯಾಕಂದ್ರೆ ಅಶರೀರವಾಣಿನೇ ಆಗಿತ್ತಲ್ಲ, ಅದೆಲ್ಲರಿಗೂ ಗೊತ್ತಿರುವಂತ ಸಂಗತಿ ಆಗಿತ್ತು, ಬಹಿರಂಗವಾದ ಸತ್ಯ ಆಗಿತ್ತು, ಅದು ಬಹಿರಂಗವಾದಂತ ರಹಸ್ಯವಾಗಿತ್ತು. ಕೃಷ್ಣನ ಬೆಂಬಲದಿಂದ, ಮುಂದೆ ಬರಲಿರುವಂತ ಕೃಷ್ಣನ ಬೆಂಬಲದಿಂದ ಅಪಹಾಸಿತಾಹ ವಯಂ, ಈ ಯಾದವರು ನನಗೆ ಅಪಹಾಸ ಮಾಡಿದ್ದಾರೆ, ಹಾಗಾಗಿ ನಾನು ಕೃಷ್ಣ ಮತ್ತು ಯಾದವರು ಎಲ್ಲರನ್ನೂ ನಾಶ ಮಾಡುವಂತ ಮಗನನ್ನು ಪಡಿತೇನೆ ಅಂತ ಹೇಳಿ ಅವನು ಶಿವನ ಕುರಿತಾದ ತಪಸ್ಸು ಮಾಡ್ತೇನೆ ಅಂತ ಹೇಳಿದ. ಇದಿಷ್ಟು ಒಂದು ಸಂಗತಿ. ಮತ್ತೊಂದು, ಈ ಗರ್ಗ ಮುನಿಯ ಭಾವಮೈದುನ ಅವನಿಗೆ ಅಪಹಾಸ್ಯ ಮಾಡಿದ ಅಂತ ಬಂತಲ್ಲ, ಆ ಭಾವಮೈದುನ ಯಾರು ಅಂತ ಅವನ ಹೆಸರು ಎಲ್ಲೂ ಕೇಳಿ ಬರೋದೇ ಇಲ್ಲ. ಬನಂಜಿ ಗೋವಿಂದಾಚಾರ್ಯ ತನ್ನ ವ್ಯಾಖ್ಯಾನದಲ್ಲಿ ಆ ಭಾವಮೈದುನ ಹೆಸರೇನು, ಅವನು ಯಾವ ಕವಲಿನವನು ಅನ್ನೋ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಇದು ವ್ಯರ್ಥವಾದ ಪ್ರಯತ್ನ, ಅದರಿಂದ ತೀರ್ಮಾನ ಏನೂ ಆಗೋದಿಲ್ಲ ಅಂತ ಅವರೇ ಹೇಳಿ ಅದನ್ನ ಬಿಟ್ಟು ಬಿಟ್ಟಿದ್ದಾರೆ. ಗರುಡ ಪುರಾಣ, ಬ್ರಹ್ಮಾಂಡ ಪುರಾಣ, ಹರಿವಂಶ ಮೊದಲಾದವರಲ್ಲಿ ಬಂದಂತ ಕೆಲವು ಶ್ಲೋಕಗಳು, ಆ ಶ್ಲೋಕಗಳೆಲ್ಲ ಬಹಳ ಸಮ್ಮಿಶ್ರವಾಗಿವೆ. ಹಾಗಾಗಿ ಅದನ್ನ ನಾವು ಸಂಪೂರ್ಣವಾಗಿ ತಗೊಳ್ಳಿಕ್ಕೆ ಬರೋದಿಲ್ಲ. ಕನ್ಯಾರ್ ತ್ರಿಗರ್ತರಾಜಸ್ಯ ಭಾತಾವೈ ಶೈಶಿರಾಯಣ, ತ್ರಿಗರ್ತ ಅಂತ ಇನ್ನೊಂದು ಕವಲು ಇದೆ, ಇದು ವಂಶದ ಕವಲು. ಆ ತ್ರಿಗರ್ತರಾಜನ ಮಗಳು ಒಬ್ಬಳು ಇದ್ದಳು, ವೃಕದೇವಿ ಅಂತ ಅವಳ ಹೆಸರು. ಅವಳಿಗೆ ಮದುವೆ ಮಾಡಿಕೊಡುವಂತ ಒಂದು ಪ್ರಸ್ತಾವ ಬಂತು. ಆ ತಂದೆ ಮತ್ತು ಅವಳ ತಾಯಿ, ಅವಳ ಅಣ್ಣ ಎಲ್ಲರೂ ಕೂಡ ಅವಳಿಗೊಬ್ಬ ಸೂಕ್ತವಾದಂಥ ವರನನ್ನು ಹುಡುಕ್ತಾ ಇದ್ರು. ಹುಡುಕುವಂತ ಸಂದರ್ಭದಲ್ಲಿ ಈ ಗರ್ಗ ಮುನಿ ಇದ್ನಲ್ಲ, ಇವೊಂದು ಕೂಡ ಪ್ರಸ್ತಾವ ಬಂತು. ಅವರೆಲ್ಲ ಕ್ಷತ್ರಿಯರಾದರೂ ಬ್ರಾಹ್ಮಣರಿಗೂ ಕೆಲವು ಸಂದರ್ಭದಲ್ಲಿ ಮದುವೆ ಮಾಡಿಕೊಡೋದು ಇರ್ತಲ್ಲ. ಹಾಗಾಗಿ ಈ ಗರ್ಗ ಮುನಿಯ ಪ್ರಸ್ತಾವ ಬಂತು. ಆಗ ಆ ಹುಡುಗಿಯ ಅಣ್ಣನಾದಂತಹ ಒಬ್ಬವನು ಇದ್ನಲ್ಲ, ಮುಂದೆ ಭಾವಮೈದುನ ಆಗ್ಬೇಕಾದವನು, ಅವನೆಂತ ವರ, ಯಾವಾಗಲೂ ತಪಸ್ ಮಾಡ್ತಿರ್ತಾನೆ, ಅವ್ನು ಕೊಟ್ಕೊಂಡು ಏನಾಗಬೇಕಾಗಿದೆ ಅಂತ ಅಪಹಾಸ್ಯ ಮಾಡಿದ. ತ್ರಿಗರ್ತರಾಜನ ಕನ್ಯಾ, ಅವಳಿಗೆ ಮದುವೆ ಆಗೋದಿತ್ತು. ಅವಳ ಅಣ್ಣನಾದವನು ಭ್ರಾತಾವೈ ಶೈಶಿರಾಯಣ, ಶೈಶಿರಾಯಣ ಅಂತ ಅವನ ಹೆಸರು ಇದ್ದಿರಬೇಕು. ಆ ಅಪಹಾಸ್ಯ ಮಾಡಿದಂತಹ ಭಾವಮೈದುನ ಹೆಸರು ಅಂತ ಗೋವಿಂದಾಚಾರ್ಯರ ಅನಿಸಿಕೆ. ಶೈಶಿರಾಯಣ ಅಂತ ಇದ್ದಿರಬೇಕು, ಅದು ಪೂರ್ಣ ನಿಶ್ಚಿತವಲ್ಲ. ಹೀಗೆ ಶೈಶಿರಾಯಣನ ಹೆಸರನ್ನ ಕೇವಲ ಊಹೆ ಮಾಡಿಬಿಟ್ಟಿದ್ದಾರೆ. ಅಂತೂ ಆ ಭಾವಮೈದುನ ಯಾರು ಅಂತ ಅಲ್ಲಿ ಪೂರ್ಣ ಮಾಹಿತಿ ಕೂಡ ಸಿಕ್ಕಿಲ್ಲ. ಹೀಗೆ ಕೃಷ್ಣನ ಆಶಯದ ಬೆಂಬಲದಿಂದಾಗಿ ನಾನು ಅಪಹಾಸ್ಯಕ್ಕೀಡಾಗ ಅಂತ ಹೇಳ್ತಾ ಹೋಗಿ ಅವನು ಕಾಡಿಗೆ ಹೋಗಿ ಶಿವನನ್ನು ಕುರಿತು ಉಗ್ರವಾದಂಥ ತಪಸ್ಸನ್ನು ಮಾಡಿದ. ಅದು ಹಿಂದೆ ನಾನು ಹೇಳಿದ್ದೇನೆ, ಕಬ್ಬಿಣದ ಪುಡಿಯನ್ನು ತಿಂದು ಒಂದು ಭಯಂಕರವಾದಂಥ ತಪಸ್ಸನ್ನು ಮಾಡಿದ. ಶಿವನನ್ನು ಸಾಕ್ಷಾತ್ಕರಿಸಿಕೊಂಡ. ಕೃಷ್ಣನೇ ಇಲ್ಲದೇ ಇರುವಂತ ಮಾಡಬಲ್ಲಂತ ಮಗನನ್ನು ಕೊಡುವಂತ ಕೃಷ್ಣನನ್ನು ವರ ಕೇಳ್ಕೊಂಡ. ಅಸುರನ ಆವೇಶ ಅವನಿಗೆ, ರಾಕ್ಷಸನ ಆವೇಶ ಆ ಗರ್ಗಮುನಿಗೆ. ಹಾಗಾಗಿ ಈ ತರ ವರ ಕೇಳಿದ. ಇದೆಲ್ಲರಿಗೂ ಫಲ ಏನಾಯ್ತಂದ್ರೆ, ಅಷ್ಟು ವರ್ಷ ಕಾಪಾಡ್ಕೊಂಡು ಬಂದು ನೈಷ್ಠಿಕ ಬ್ರಹ್ಮಚರ್ಯ ಇತ್ತಲ್ಲ, ಅದು ಧ್ವಂಸ ಆಗಿ ಹೋಗ್ತಾನೆ. ಯಾಕೆ ಅಂದ್ರೆ ಗೋಪಾಲಿ ಅನ್ನೋ ಹೆಸರಿನ ಒಬ್ಬಳು ಅಪ್ಸರೆ, ಅವಳು ಒಬ್ಬ ಬಲಿಷ್ಠನಾದಂಥ ಮಗನನ್ನು ಪಡಿಬೇಕು ಅಂತ ಒಂದು ಅಪೇಕ್ಷೆ ಇಟ್ಕೊಂಡು ಗೋಪಸ್ತ್ರೀಯರ ನಡುವೆ ಬಂದು ಸೇರ್ಕೊಂಡು ಈ ಗರ್ಗಮುನಿಯನ್ನ ಸಮೀಪಿಸಿದಳು. ಆ ಗರ್ಗಮುನಿ ಅವಳ ಕಾರಣದಿಂದಾಗಿ ನೈಷ್ಠಿಕ ಬ್ರಹ್ಮಚರ್ಯವನ್ನು ಬಿಟ್ಟು ಬಿಟ್ಟ. ಅವಳು ಕ್ರೂರ ಜಾತಿಯ ಅಸುರಾಪ್ಸರ ಅಂತಿದೆ, ಸಮಾರತಾಸುರಾಪ್ಸರ. ದೇವತೆಗಳ ಗಣದಲ್ಲಿ, ದೇವತೆಗಳ ಲೋಕದಲ್ಲಿ ಅಪ್ಸರೆಯರು ಹೇಗಿದ್ದಾರಲ್ಲ, ಹಾಗೆ ರಾಕ್ಷಸ ಲೋಕದಲ್ಲೂ ಅಪ್ಸರೆಯರಿದ್ದಾರೆ. ಅಂಥವಳೊಬ್ಬಳು ಬಲಿಷ್ಠನಾದಂಥ ಮಗನನ್ನು ಪಡ್ಕೋಬೇಕು ಅಂತ ಗೋಪಸ್ತ್ರೀಯರ ಒಬ್ಬ ವೇಷದಿಂದ ಗೋಪಸ್ತ್ರೀಯರ ನಡುವೆ ಸೇರ್ಕೊಂಡ್ಲು. ಗೋಪಾಲಿ ತಪ್ಸರಾಸ್ತಕ್ರ ಗೋಪಸ್ತ್ರೀ ವೇಷಧಾರಿಣಿ. ಒಬ್ಬ ಯವನ ರಾಜ, ಅವನ ಹೆಸರು ಕೂಡ ಎಲ್ಲಿ ಕೂಡ ಬಂದಿಲ್ಲ. ಅವನು ಈ ಗರ್ಗಮುನಿ ತಪಸ್ ಮಾಡಿದ್ದೆಲ್ಲ ಗೊತ್ತಾಯಿತು ಅವನಿಗೆ. ಕೃಷ್ಣ ಇಲ್ಲದೇ ಇರುವಂತಹ ಒಬ್ಬ ಬಲಿಷ್ಠನು, ಕೃಷ್ಣನನ್ನು ಕೊಲ್ಲಬಲ್ಲಂತಹ ಒಬ್ಬ ಬಲಿಷ್ಠ ಮಗನನ್ನು ಪಡ್ಕೋತಾನಲ್ಲ ಇವನು. ಹಾಗಾಗಿ ಅವನ ಮೂಲಕ ನಾನೀಗ ನನ್ನ ಕಾರ್ಯ ಸಾಧನೆ ಮಾಡ್ಕೋಬೇಕು ಅಂತ ಆಲೋಚನೆ ಮಾಡಿದ ಆ ಯವನ ರಾಜ. ಸಂತತಿ ಹೀನನಾಗಿದ್ದ ಅವನು. ಈ ಗೋಪಸ್ತ್ರೀಯರ ಮೂಲಕ ಆ ಗರ್ಗಮುನಿಗೆ ಉಪಚಾರ ಮಾಡಿಸಿದ. ಆಗ ಆ ಅಪ್ಸರ ಸ್ತ್ರೀಯ ಕೃಷ್ಣನ ಮೇಲಿನ ಕ್ರೋಧದಿಂದ ಮೈಮರೆತು ಬಿಟ್ಟಿದ್ದ ಈ ಗರ್ಗಮುನಿ ಮೊದಲೇ. ಆ ಗರ್ಗಮುನಿ ಅಪ್ಸರೆಯ ಉದರದಲ್ಲಿ ಕೃಷ್ಣನ ದ್ವೇಷಿಯಾದಂತಹ ಒಬ್ಬ ರಾಜನನ್ನ ಹುಟ್ಟಿಸಿದ. ನೈಷ್ಠಿಕ ಬ್ರಹ್ಮಚರ್ಯದಿಂದ ಭ್ರಷ್ಟನಾದ, ಕೃಷ್ಣನಿಗೆ ವಿರೋಧ ಮಾಡಿದ. ಕೊನೆಗೆ ತನ್ನ ಬುದ್ಧಿಗೆ ತಾನೇ ಧಿಕ್ಕಾರ ಹಾಕಿಕೊಂಡ. ಕೃಷ್ಣನನ್ನ ಆತ ಶರಣಾಗತನಾದ. ಕೊನೆಗೆ
ಮುಂದೆ ಕೃಷ್ಣನ ಅನುಮತಿಯಿಂದ ಕೃಷ್ಣನ ಕುರಿತು ತಪಸ್ಸನ್ನು ಮಾಡಿದ. ಆ ಹುಟ್ಟಿದಂತ ಮಗುವಿಗೆ ಕಾಲಯವನ ಅಥವಾ ಕಾಲಯಾವನ ಅಂತ ಹೆಸರು ಬಂತು. ಕಾರಣ ಏನಂದ್ರೆ ಯಾವಾಗಲೂ ಕಾಲ ಪ್ರತೀಕ್ಷೆ ಮಾಡ್ತಿದ್ದ. ಕೃಷ್ಣನನ್ನು ಯಾವಾಗಲೂ ಕೊಲ್ಲಿ ಹುಟ್ಟಿದ ಆರಭ್ಯವನಿಗೆ ನೀನು ಕೃಷ್ಣನ ಕೊಲ್ಲಬೇಕು ಅಂತ ತಲೆಗೆ ತುಂಬುತ್ತಾ ಇದ್ರು ಬಹುಶಃ. ಹಾಗೆ ಕಾಲ ಪ್ರತೀಕ್ಷೆ ಮಾಡ್ತಿದ್ದರಿಂದ ಅವರಿಗೆ ಕಾಲಯಾವನ ಅಂತ ಹೆಸರು ಬಂತು. ಅಥವಾ ಅವರ ಅಪ್ಪ ಕಾಲ ಅಂದ್ರೆ ಕಪ್ಪಾದಂತಹ ಕಬ್ಬಿಣದ ಪುಡಿಯನ್ನ ತಿಂದು ತಪಸ್ಸು ಮಾಡ್ತಿದ್ನಲ್ಲ, ಹಾಗಾಗಿ ಹುಟ್ಟಿದ ಮಗ ದುಂಬಿಯಂತೆ ಕಪ್ಪಾಗಿದ್ದ. ದುಂಬಿಗಳು ಭ್ರಮರಗಳು ಇರ್ತಾವಲ್ಲ, ಆದ್ರಿಂದ ಕಪ್ಪಾದ ಮೈಬಣ್ಣ ಅವನು. ಹಾಗಾಗಿ ಅವನು ಕಾಲ ಅಂತ ಅನಿಸ್ಕೊಂಡ ಅಂತ ವಿಷ್ಣು ಪುರಾಣದ, ಕಪ್ಪಾದ್ರಿಂದ ಕಾಲ ಅಂತ ಅನಿಸ್ಕೊಂಡ ಅಂತ ವಿಷ್ಣು ಪುರಾಣದ ವರ್ಣನೆ. ಕಾಲ ಪ್ರತೀಕ್ಷೆ ಮಾಡಿದ್ರಿಂದ ಕಾಲಯಾವನ ಅಂತೇಳಿ ತಾತ್ಪರ್ಯ ನಿರ್ಣಯದ ವ್ಯಾಖ್ಯಾನ ಅಲ್ಲಿ. ಈ ಆ ಯವನ ರಾಜ ಅವನನ್ನ ಗೋಪಸ್ತ್ರೀಯರ ನಡುವೆ ಆ ಗೋಪಾಲಿ ಅನ್ನುವಂಥ ಅಕ್ಷರೆಯನ್ನು ಸೇರಿಸಿ ಆ ಮೂಲಕ ಯವನ ರಾಜನಿಗೆ ಈ ಗರ್ಗಮುನಿಗೆ ಉಪಚಾರ ಮಾಡಿಸಿದಳು ಅಂತ ಕಥೆ ಬಂತಲ್ಲ, ಅದ್ರ ಬಗ್ಗೆ ಸ್ವಲ್ಪ ಇಲ್ಲಿ ಕೆಲವು ಬೇರೆ ಮಾಹಿತಿಗಳು ಕೂಡ ಇದೆ ಹರಿವಂಶ ಭಾಗವತ ಇತ್ಯಾದಿ ಕಡೆಗಳಿಗೆ. ಅದೇನಂದ್ರೆ ಆ ಗರ್ಗಮುನಿಯನ್ನು ಅವನು ತನ್ನ ದೇಶಕ್ಕೆ ಕರ್ಕೊಂಡು ಹೋದ. ಈ ಭಾರತ ದೇಶದಲ್ಲಿ ಮಥುರಾನಗರ ಸುತ್ತಮುತ್ತಲಿದ್ದಂಥ ಈ ಗೋಪಸ್ತ್ರೀಯರೇನಿದ್ರಲ್ಲ ಅವರ ನಡುವೆ ಆ ಗರ್ಗಮುನಿಯನ್ನು ಅವನು ಇರಲಿಲ್ಲ. ತನ್ನ ಊರಿಗೆ ಕರ್ಕೊಂಡು ಹೋದ. ಯವನ ರಾಜ ತನ್ನ ಊರು ಯಾವುದಂತ ಅಲ್ಲಿಲ್ಲ, ಆ ತನ್ನ ರಾಜ್ಯಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಗೋಪ ಪುರುಷರ ಗೋಪಸ್ತ್ರೀಯರ ಹಳ್ಳಿ ಒಂದೇನಿತ್ತು, ಅಲ್ಲಿ ಪ್ರಶಾಂತ ವಾತಾವರಣದಲ್ಲಿ ಇರುವಂತ ಒಂದು ಇಟ್ಟು ಅವನ ಸೇವೆಗೆ ಗೋಪಾಲಿ ಅನ್ನುವಂಥ ಅಪ್ಸರೆಯನ್ನು ನೇಮಕ ಮಾಡಿದ. ಅವಳಿಂದ ಈ ಕಾಲಯವನ ಹುಟ್ಟಿದ ಅಂತ ಇನ್ನೊಂದು ಕಡೆ ಕಥೆ ಇದೆ. ಮತ್ತೆ ವಿಷ್ಣು ಪುರಾಣ ಇತ್ಯಾದಿ ಕೆಲವು ಬೇರೆ ಪುರಾಣಗಳಲ್ಲಿ ಮತ್ತೂ ಒಂದು ಕೆಲವು ಮಾಹಿತಿ ಇದೆ. 12 ವರ್ಷ ಅವನು ಕಬ್ಬಿಣದ ಪುಡಿಯನ್ನು ತಿಂತ ತಪಸ್ಸು ಮಾಡಿದ ಅಂತ ವಿಷ್ಣು ಪುರಾಣದಲ್ಲಿ ಮಾಹಿತಿ ಇದೆ. ಅದನ್ನ ಭಾಗವತದ ಈ ವ್ಯಾಖ್ಯಾನದಲ್ಲಿ ಅವರು ಆ ಕಥೆಯನ್ನು ಕೊಟ್ಟಿದ್ದಾರೆ. 12 ವರ್ಷ ಕಬ್ಬಿಣದ ಪುಡಿಯನ್ನು ತಿಂದು ತಪಸ್ಸು ಮಾಡಿದ. ಈ ಸುದ್ದಿಯನ್ನ ಆ ಯವನ ರಾಜ ಕೇಳಿದ. ಕೇಳಿ ಅವನೇನ್ ಮಾಡಿದ ಅಂದ್ರೆ, ಅಲ್ಲಿ ಕಥೆ ಸ್ವಲ್ಪ ವ್ಯತ್ಯಾಸವಾಗಿದೆ. ಆವಾಗ ಗೋಪಾಲಿಯನ್ನು ಅಪ್ಸರ ಸ್ತ್ರೀಯ ಮೂಲಕ ಆ ಕಾಲಯವನ ಹುಟ್ಟಿದ್ದು ಅಂತಲ್ಲ. ಆ ಯವನ ರಾಜನಿಗೆ ಮಕ್ಕಳು ಇರ್ಲಿಲ್ಲಲ್ಲ, ಅವನು ಗಾರ್ಗ್ಯ ಮುನಿಯನ್ನು ತನ್ನ ಅರಮನೆಗೆ ಕರೆಸ್ಕೊಂಡು ಆ ಯವನ ರಾಜನು ಹೆಂಡತಿ ಒಬ್ಬಳಿದ್ಲು ಅಕ್ಷರಾದೇವಿ ಅಂತ. ಅಕ್ಷರಾದೇವಿಯಲ್ಲಿ ನಿಯೋಗ ಪದ್ಧತಿಯ ಮೂಲಕ ಗರ್ಗ ಮುನಿಯಿಂದ ಕಾಲಯವನ ಹುಟ್ಟಿದ ಅಂತ ಇನ್ನೊಂದು ಕಥೆ. ಹೀಗೆ ನಿಯೋಗ ಪದ್ಧತಿಯಿಂದ ಒಬ್ಬ ಮಗನನ್ನು ಪಡ್ಕೊಂಡ ಯವನ ರಾಜ ಮುಂದೆ ಅವನು ದೊಡ್ಡವನಾದ್ಮೇಲೆ ಅವನಿಗೆ ರಾಜ್ಯಾಧಿಕಾರವನ್ನು ಇಟ್ಟು ಕಾಲಿಗೆ ಹೋದ. ತಾನು ಕಾಡಿಗೆ ಹೋಗಿಬಿಟ್ಟ. ಅವನು ಎಲ್ಲಾ ಕಡೆ ಸಂಚಾರ ಮಾಡಿ ಕೇಳ್ತಿದ್ದ, ನಾನು ಮಹಾಪರಾಕ್ರಮಿಯಾಗಿದ್ದೇನೆ, ನನ್ನನ್ನು ಎದುರಿಸುವಂಥವ್ರು ಈ ಜಗತ್ತಿನಲ್ಲಿ ಯಾರು ಇದ್ದಾರೋ ಹೇಗೆ ಅಂತ ಎಲ್ಲರನ್ನು ಕೇಳ್ತಿದ್ದ. ನಾರದರು ಮಥುರೆಗೆ ಹೋಗೋ, ಅಲ್ಲಿ ಯಾದವರಿದ್ದಾರೆ ಮಹಾಬಲಿಷ್ಠರು, ಕೃಷ್ಣ ಸಹಿತರಾದಂಥ ಯಾದವರು, ಅವರು ನಿನ್ನ ಎದುರಿಸಬಹುದು ಅಂತ ಹೇಳ್ತಿದ್ರು. ಇದು ಕೆಲವು ಕಡೆ ವಿಷ್ಣು ಪುರಾಣದಲ್ಲಿ ಬರುವಂತ ಮಾಹಿತಿ. ಗೋಪಾಲಿ ಅನ್ನೋ ಸ್ತ್ರೀಯಲ್ಲಿ ಹುಟ್ಟಿದ್ದಲ್ಲ, ಆ ಯವನ ರಾಜನ ಪತ್ನಿಯಲ್ಲೇ ಹುಟ್ಟಿದವನು. ತವೈಷಿ ಶಿಷ್ಯ ಏಷ ಚಾಚಿ ಭಕ್ತಿಮಾನ್ ಹಿ ಶಂಕರೆ ಪ್ರಭೂತ ಸೇನೆಯಾಯಿತು ಬಲೋದ್ಧತಶ್ಚ ಸರ್ವದ. ಹಿಂದೆ ನಿನ್ನೆ ಇದನ್ನು ಹೇಳಿದೆ ನಾನು. ಜರಾಸಂಧ, ನೀನು ಸಂಕಟ ಪಡಬೇಡ, ಯಾಕಂದ್ರೆ ಕಾಲಯವನು ನಿನ್ನ ಶಿಷ್ಯನೇ. ನಿನ್ನ ಶಿಷ್ಯನ ಮೂಲಕ ನೀನು ಕೆಲಸ ಮಾಡಿಸ್ಕೊಂಡ್ರೆ ಅದು ನಿಮ್ಗೆ ಅವಮಾನ ಸಂಗತಿ ಏನಲ್ಲ. ಹಾಗಾಗಿ ನಿರ್ಭಯವಾಗಿ ನನಗೆ ಈ ಕೆಲಸಕ್ಕೆ ನೀನು ಅನುಮತಿ ಕೊಡು, ನಾನು ಕಾಲಯವನು ಇರುವಂಥ ಜಾಗಕ್ಕೆ ಹೋಗಿ ಅವನನ್ನು ಕರೀತೇನೆ, ಕರ್ಕೊಂಡು ಇಲ್ಲಿಗೆ ಬರ್ತೇನೆ, ಅವನು ಕೃಷ್ಣನನ್ನು ಎದುರಿಸ್ತಾನೆ ಅಂತ ಈ ಸಾಲ್ವ ಜರಾಸಂಧನಿಗೆ ಸಮಾಧಾನ ಮಾಡಿದ. ಅದಾದ ಬಳಿಕ ಕಾಲಯವನ ತನ್ನ ರಾಜ್ಯದಲ್ಲಿದ್ದಾಗ ಶಾಲ್ವ ಅವನನ್ನ ತನ್ನ ದೂತನಾಗಿ ಅವನ ಕಡೆ ಹೋದಂತ ಘಟನೆಯನ್ನು ನಾವು ಹರಿವಂಶದ 53ನೇ ಅಧ್ಯಾಯದಲ್ಲಿ ನೋಡ್ತೀವಿ. ಆ ಕಾಲಯವನ ಒಂದು ವೈಶಿಷ್ಟ್ಯವನ್ನು ಕೂಡ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಅವನು ಯಾವ ಥರದವನಾಗಿದ್ದ, ಅವನ ಸ್ವಭಾವ ಹೇಗಿತ್ತು, ಅವನ ಧಾರ್ಮಿಕ ಪ್ರವೃತ್ತಿ ಹೇಗಿತ್ತು ಇತ್ಯಾದಿ. ಅವನು ತನ್ನ ಪುರವಾಸಿಯ ರಕ್ಷಣೆಯನ್ನು ಧರ್ಮದಿಂದ ಮಾಡ್ತಾ ಇದ್ದ ಅಂತಿದೆ. ಅವನೇನು ಅಧಾರ್ಮಿಕನಾಗಿರ್ಲಿಲ್ಲ, ದುಷ್ಟನಾಗಿರ್ಲಿಲ್ಲ, ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ತಿಳಿದವನಾಗಿದ್ದ. ಸಂಧಿ, ವಿಗ್ರಹ, ಯಾನ, ಆಸನ, ದ್ವೈಧೀಭಾವ, ಸಮಾಶ್ರಯ ಮೊದಲಾದಂತಹ ರಾಜನೀತಿಯ 6 ಹಂತಗಳನ್ನು ತಿಳಿದವನಾಗಿದ್ದ. ಯಾವಾಗಲೂ ಸದ್ಗುಣದಲ್ಲಿ ಅಭಿರುಚಿಯಾದವನಾಗಿದ್ದ, ವಿದ್ಯಾವಂತನಾಗಿದ್ದ, ಧರ್ಮಶೀಲನಾಗಿದ್ದ, ಸತ್ಯವಾದಿಯಾಗಿದ್ದ, ಜಿತೇಂದ್ರಿಯನಾಗಿದ್ದ. ಎಲ್ಲ ಘಟನೆಗಳನ್ನು ನಾವು ಗಮನಿಸಬೇಕು.
ಯುದ್ಧ ವಿದ್ಯೆಯನ್ನು ತಿಳಿದವನಾಗಿದ್ದ. ಮತ್ತು ದುರ್ಲಭವಾದಂಥ ವಸ್ತು ಜಗತ್ತಿನಲ್ಲಿ ಏನಾದರೂ ಇದ್ದರೆ ಅದನ್ನೆಲ್ಲ ಪಡ್ಕೊಳ್ಬೇಕು, ನನ್ನ ಖಜಾನೆಗೆ ಸೇರಿಸಬೇಕು. ತಾನು ಸ್ವಯಂ ಬಲಿಷ್ಠನಾಗಿದ್ದರೂ ಕೂಡ ಶೂರವೀರರಾದಂತಹ ಮಂತ್ರಿಗಳ ವಿದ್ವಾಂಸರ ಸಲಹೆಯನ್ನು ಪಡ್ಕೊಳ್ತಿದ್ದ ಅಂತ ಅವನ ವರ್ಣನೆಯನ್ನು ಈ ಹರಿವಂಶದಲ್ಲಿ ಮಾಡಿದ್ದಾರೆ. ಈ ಯವನರು ಅಂತ ಬಂದಿದ್ದರಿಂದ ಇದ್ರ ಬಗ್ಗೆ ಸ್ವಲ್ಪ ನನ್ನ ಅಭಿಪ್ರಾಯ ಹೇಳಬೇಕು ಅಂತ ನಾನು ಆಲೋಚನೆ ಮಾಡಿದೆ. ಅದನ್ನ ನೀವು ಕೂಡ ಗಮನಿಸಿ. ನೀವು ಬಹುಶೂತರಿದ್ದೀರಿ, ಬಲ್ಲಿದವರು ಎಲ್ಲರೂ ಕೂಡ ಇದ್ದೀರಿ, ಅದನ್ನ ಸ್ವಲ್ಪ ಗಮನಿಸ್ರಿ. ಕಾರಣ ಏನಂದ್ರೆ, ಯವನರು ಅಂದ್ರೆ ಯಾರು? ಆ ಯವನರು ಅಂದ್ರೆ ನಾವು ಯಾರು ಅಂತ ನಾವು ತಿಳ್ಕೊಂಡಿದ್ದೇವೆ. ಆ ನಮ್ಮ ತಿಳುವಳಿಕೆಗೆ ಈ ಕಾಲ ಯವನನ ಹೊಂದಾಣಿಕೆ ಆಗ್ತದೋ ಹೇಗೆ ಅಂತ ಸ್ವಲ್ಪ ಆಲೋಚನೆ ಮಾಡಬೇಕು. ಸಾಮಾನ್ಯವಾಗಿ ಯವನರು ಅಂದ್ರೆ ಅವೈದಿಕರು, ವೇದ ಮಾರ್ಗಾನುಯಾಯಿಗಳಲ್ಲದೇ ಇದ್ದವರು ಅವೈದಿಕರು. ಕ್ರೈಸ್ತರು ಮತ್ತು ಇಸ್ಲಾಂ ಧರ್ಮರು ಇದ್ದವರು ಇತ್ಯಾದಿಗಳನ್ನು ನಾವು ಯವನರು ಅಂತ ಕರೀತೀವಿ. ಇಸ್ಲಾಂ ಮತ್ತು ಕ್ರೈಸ್ತರನ್ನು ಅವೈದಿಕರು ಅಂತ ಕರಿತೀವಿ. ಅಲೆಕ್ಸಾಂಡರ್ ಮ್ಲೇನ್ಸರು ಯವನರು. ಅಲೆಕ್ಸಾಂಡರ್ ಇತ್ಯಾದಿ ಆಕ್ರಮಣಕಾರಿಯಲ್ಲಿ ಎಂಬುದು ಅವರನ್ನು ಯವನ ವೀರ ಅಂತ ಕರಿತೇವೆ ನಾವು. ಈ ಕಾಲಯವನ ಬ್ರಾಹ್ಮಣರಿಗೆ ನಮಸ್ಕಾರ ಮಾಡ್ತಿದ್ದ, ಬ್ರಾಹ್ಮಣರನ್ನು ತನ್ನ ಆಸ್ಥಾನದಲ್ಲಿ ಇಟ್ಕೊಂಡಿದ್ದ. ಮತ್ತು ಕೃಷ್ಣನನ್ನ ಸೋಲಿಸಬೇಕು ಅಂತ ದಂಡಕ್ಕೆ ಹೊರಟಾಗ ಬ್ರಾಹ್ಮಣರಿಗೆ ನಮಸ್ಕಾರ ಮಾಡಿ ವಿವಿಧವಾದಂಥ ಶಾಂತಿ ಹೋಮ ಇತ್ಯಾದಿಗಳನ್ನು ಮಾಡಿ ಆ ಬಳಿಕ ಅವನು ಅಲ್ಲಿಂದ ಹೊರಟ ಅಂತ ವರ್ಣನೆ ಇದೆ. ಅಂದ್ರೆ ತೀರಾ ಅವನು ಅವೈದಿಕನೇ ಆಗಿದ್ರೆ ಈ ಶಾಂತಿ ಹೋಮ ಬ್ರಾಹ್ಮಣ ಪೂಜೆ ಇತ್ಯಾದಿಗಳನ್ನು ಮಾಡ್ತಿದ್ನೋ ಹೇಗೆ ಅಂತ ನನಗೊಂದು ಸಂದೇಹ ಬಂತು. ಅವನು ಸಂಪೂರ್ಣ ದುಷ್ಟನೇ ಆಗಿದ್ದರಿಂದ ವಂಚನೆಗಾಗಿ ಬ್ರಾಹ್ಮಣರನ್ನು ತನ್ನ ಹತ್ರ ಇಟ್ಕೊಂಡು ಬ್ರಾಹ್ಮಣರಿಗೆ ಪೂಜೆ ಮಾಡುವಂಥ ನಾಟಕ ಮಾಡಿ ಶಾಂತಿ ಹೋಮ ಇತ್ಯಾದಿಯನ್ನು ಮಾಡುವಂಥ ನಾಟಕ ಮಾಡ್ತಿದ್ದ ಅಂಥದೊಂದು ತೋರಿಕೆಯ ಪ್ರದರ್ಶನವನ್ನು ಕೂಡ ಮಾಡ್ತಿದ್ದ ಅಂತ ಒಂದು ಅರ್ಥ ಮಾಡ್ಬೋದು. ಹಾಗೆ ಮಾಡಬೇಕು. ಅದೇನಿದ್ರು ಇನ್ನೊಂದು ಅರ್ಥನೂ ನಾವು ಮಾಡ್ಬೋದು. ಅವರು ಅವೈದಿಕರಾದರೂ ಕೂಡ ಗ್ಲೇನ್ಸ್ ಅವನು ಯವನ ಅಂತ ಅನಿಸ್ಕೊಂಡ್ರು ಕೂಡ ಅವನಿರುವಂಥ ಪ್ರದೇಶ ಈ ನಮ್ಮ ಭರತ ಖಂಡ ಇತ್ತಲ್ಲ, ಭರತ ಭೂಮಿ, ಇದರ ಈ ಪ್ರದೇಶಕ್ಕೆ ಸಮೀಪದಲ್ಲೆಲ್ಲೋ ಇದ್ದಿರಬೇಕು. ಇನ್ನಷ್ಟು ನಾವು ಅದನ್ನು ಆಲೋಚನೆ ಮಾಡಬೇಕು. ಈ ಸಮೀಪದಲ್ಲೆಲ್ಲೋ ಇದ್ದಿದ್ದರಿಂದ ಅವನು ಇದ್ದಂಥ ಪ್ರದೇಶದ ಮೇಲೆ ನಮ್ಮ ಭರತ ಖಂಡದ ಸಂಸ್ಕೃತಿ ಮತ್ತು ಆಚರಣೆಗಳೇನಿತ್ತಲ್ಲ ಇದರ ಪ್ರಭಾವ ಅಲ್ಲಿ ಆಗಿದ್ದಿರಬೇಕು ಅಂತ ನಾನು ಆಲೋಚನೆ. ಹೀಗೆ ನಾನು ಆಲೋಚನೆ ಮಾಡಲಿಕ್ಕೆ ಕೆಲವು ಐತಿಹಾಸಿಕ ಆಧಾರಗಳು ಇದೆ ಅಂತ ನಾನು ಭಾವಿಸ್ತೇನೆ. ಕಾರಣ ಇಷ್ಟೇ, ಈಗ ಅನೇಕ ಸಾವಿರ ವರ್ಷಗಳಿಂದ ನಮ್ಮ ದೇಶದ ಉತ್ತರ ಭಾಗದ ಮೇಲೆ, ವಿಶೇಷತಃ ವಾಯವ್ಯ ಭಾಗದ ಮೇಲೆ ಪರಕೀಯರ ಆಕ್ರಮಣ ನಡೀತದೆ, ಯವನರು ಇತ್ಯಾದಿಗಳ ಆಕ್ರಮಣ ನಡೀತದೆ. ಆ ಯವನರು ಇತ್ಯಾದಿಗಳು ಕೆಲವು ಸರಿ ಇಲ್ಲಿ ಬಂದು ಆಕ್ರಮಣ ಮಾಡಿ ನಮ್ಮ ಸಂಪತ್ತನ್ನು ದೋಚಿಕೊಂಡು ನಮ್ಮನ್ನು ಧ್ವಂಸ ಮಾಡಿ ತಿರುಗಿ ಆ ಕಡೆ ಹೋದವರಿದ್ದಾರೆ. ಇನ್ನು ಕೆಲವರು ಇಲ್ಲೇ ತಮ್ಮ ರಾಜ್ಯವನ್ನ ಕಟ್ಟಿದವರಿದ್ದಾರೆ. ಕೆಲವರು ಆ ಕಡೆ, ಕೆಲವರು ಇಲ್ಲೇ ಕಟ್ಟಿದ್ರು, ಕೆಲವರು ಮತ್ತೆ ಅಲ್ಲಿ ಹೋದ್ರು. ಹೋಗುವಾಗ ಇಲ್ಲಿಂದ ತಗೊಂಡು ಹೋದ್ರು. ಏನ್ ತಗೊಂಡು ಹೋದ್ರು? ಸಂಪತ್ತನ್ನು ತಗೊಂಡು ಹೋದ್ರು. ಬರೇ ಸಂಪತ್ತನ್ನು ತಗೊಂಡು ಹೋಗ್ಲಿಲ್ಲ, ಇಲ್ಲಿಯ ಸಂಸ್ಕೃತಿ ಮತ್ತು ಇಲ್ಲಿಯ ಪರಂಪರೆಯ ಅವಶೇಷಗಳನ್ನು ಕೂಡ ಕೆಲವು ತಗೊಂಡು ಹೋದ್ರು ಅಂತ ಇತಿಹಾಸನು ಹೇಳೋದಿದೆ. ಹಾಗಾಗಿ ಆ ಕಾಲೇವನ ಅಪ್ಪನು ಅವನ ಅಜ್ಜನೋ ಮುತ್ತಜ್ಜನೋ ಯಾರೋ ಒಬ್ರು ಎಷ್ಟೋ ಸಾವಿರ ವರ್ಷದ ಹಿಂದೆ, ಇದೊಂದು ಕೆಲವೊಂದು 5,000 ವರ್ಷದ ಹಿಂದಿನ ಕಥೆಯೇ ಇಲ್ಲ. 5,000 ವರ್ಷದ ಹಿಂದೆ ಅವ್ರು ಯಾರೋ ಕೆಲವರು ಇಲ್ಲಿ ಆಕ್ರಮಣ ಮಾಡಿ ಇಲ್ಲಿಯ ಸಂಸ್ಕೃತಿಯ ಕುರುಹುಗಳನ್ನು ತಮ್ಮಲ್ಲಿ ಅಳವಡಿಸಿಕೊಂಡಿರಬೇಕು ಅಂತ ನಾನು ಆಲೋಚನೆ. ಅದಕ್ಕೆ ಪೂರಕವಾಗಿ ಇತಿಹಾಸದ ಕೆಲವು ಬೇರೆ ಸಂಗತಿಗಳನ್ನು ನಾವು ಅವಲೋಕನ ಮಾಡಬೇಕು ಅಂತ ನಾನು ಅನ್ಕೊಳ್ತೇನೆ. ಈ ಯವನರು ಅಂತ ಯಾರು ಅದನ್ನು ಪಟ್ಟಿ ಮಾಡುವಾಗ ಮುಂದೆ ಇಲ್ಲೊಂದ್ ಕಡೆ ಕೆಲವು ಪಟ್ಟಿ ಮಾಡುವುದು, ಇಲ್ಲೇ ಒಂದ್ ಕಡೆ ಬರೋದಿಲ್ಲ. ಅವನು ಶಕ, ಆಮೇಲೆ ಹೂಣರು, ಕುಶಾನರು ಇತ್ಯಾದಿಗಳ ಕೆಲವರಿಗೆ ಅವನು ಅಧಿಪತಿಯಾಗಿದ್ದ ಅಂತ ಮುಂದೆ ಇಲ್ಲೇ ಇಲ್ಲೊಂದ್ ಕಡೆ ಬರೋದಿದೆ. ನನಗದು ಈಗ ಒಮ್ಮೆಲೆ ಕೂಡಲೇ ಉಪಲಬ್ಧ ಆಗ್ತಿಲ್ಲ. ಆ ಶಕ, ಕುಶಾಣ, ಹೂಣ ಅಂತ ಹೀಗೆಲ್ಲ ಬಂತಲ್ಲ, ಅವರಲ್ಲಿ ಕೆಲವರು ಭರತಖಂಡದ ಮೇಲೆ ಆಕ್ರಮಣ ಮಾಡಿದ್ರು ಅಂತ ನಾವು ಇತಿಹಾಸದಲ್ಲಿ ನೋಡ್ತೇವೆ. ಈಗ ನಮಗೆ ದೊರೆಯುವಂಥ ಇತಿಹಾಸ ಎಷ್ಟೋ ಮಟ್ಟಿಗೆ ಬ್ರಿಟಿಷರೇ ರಚನೆ ಮಾಡಿದ್ದು. ಅದು ನಾವು ಎಷ್ಟು ನಂಬಬೇಕು ಅಂತ ಸ್ವಲ್ಪ ಆಲೋಚನೆ ಮಾಡಬೇಕು ಅದನ್ನು ಓದೋಕ್ಕಿಂತ ಮೊದಲು. ಆದರೆ ಅಲ್ಲಿಯವರು ಇಲ್ಲಿ ಆಕ್ರಮಣ ಮಾಡಿದ್ರು ಅನ್ನೋ ವಿಷಯದಲ್ಲಿ ಸ್ವಲ್ಪ ಎಲ್ಲರಿಗೂ ಒಮ್ಮತ ಇರುವಂಗೆ ಕಾಣಿಸ್ತು. ಆಕ್ರಮಣ ಮಾಡಿದ್ರಲ್ಲ, ಅದರಲ್ಲಿ ಕುಶಾಣರು, ಹೂಣರು ಮೊದಲವರು ಕೆಲವರು ಆಕ್ರಮಣ ಮಾಡಿದ್ರು. ಅವರಲ್ಲಿ ಕಾನಿಷ್ಕ ಅನ್ನುವಂಥದ್ದು ಪ್ರಸಿದ್ಧ ಚಕ್ರವರ್ತಿ. ಅವನು ಹೂಣ ಅಥವಾ ಕುಶಾಣ ವಂಶವನ್ನಿದ್ದಿರಬೇಕು. ಇತಿಹಾಸವನ್ನು ಸ್ಪಷ್ಟವಾಗಿ ನೆನಪು ಮಾಡ್ಕೊಳ್ಳೋದಿಲ್ಲ ಅವರು. ಅದನ್ನ ಕುಶಾಣ ವಂಶದವನ್ನಿದ್ದಿರಬೇಕು. ಆ ಕುಶಾಣ ವಂಶದವರು ಮೂಲತಃ ಅವೈದಿಕರೇ. ಆದ್ರೆ ಅವರೆಲ್ಲ ಇಲ್ಲಿ ಬಂದು ಆಕ್ರಮಣ ಮಾಡಿದಾಗ ಇಲ್ಲಿಯ ಸಂಸ್ಕೃತಿಯನ್ನು ಮೈಗೂಡಿಸ್ಕೊಂಡ್ರು. ಕನಿಷ್ಕ ಚಕ್ರವರ್ತಿ ಅಂತೂ ಇಲ್ಲೇ ಇದ್ದು ಇಲ್ಲಿಯ ಇಲ್ಲಿಯ ಕಲೆಗಳು, ಇಲ್ಲಿಯ ಪರಂಪರೆ, ಇಲ್ಲಿಯ ಸಂಸ್ಕೃತಿ ಎಲ್ಲದಕ್ಕೂ
ಎಲ್ಲದಕ್ಕೂ ಸಾಕಷ್ಟು ಬೆಂಬಲ ಕೊಟ್ಟು ತನ್ನ ಸಾಮ್ರಾಜ್ಯವನ್ನು ಕಟ್ಕೊಂಡ ಅಂತ ನಾವು ನೋಡ್ತೇವೆ. ಇದು ಕನಿಷ್ಠ ಒಂದು ಉದಾಹರಣೆ ಕೊಟ್ಟೆ. ಹೀಗೆ ಎಷ್ಟೋ ಜನ ರಾಜರು, ಕೆಲವರು ಆ ಕಡೆ ಹೋದ್ರು, ಕೆಲವರು ಇಲ್ಲೇ ತಲೆ ಉಳಿದ್ರು. ಹೆಚ್ಚಾಕೆ ಕಾನಿಷ್ಕ ಇವರೆಲ್ಲ ಕೊನೆಗೆ ಹಿಂದೂ ಧರ್ಮಕ್ಕೆ ಸಮೀಪವಾಗಿ ಬದುಕಿದ್ರು. ಹೆಚ್ಚಾಕೆ ಮೊಘಲ್ ಸಾಮ್ರಾಜ್ಯದ ಅರಸರು ಕೂಡ ಮೂಲತಃ ಇಸ್ಲಾಂದವರಾದರೂ ಅವರು ಈ ಅಕ್ಬರ್ ಮತ್ತು ಜಹಾಂಗೀರ್ ಇತ್ಯಾದಿಗಳು ಕೂಡ ಹಿಂದೊಮ್ಮೆ ನಾನು ಹೇಳಿದ್ದೆ, ತಮ್ಮ ಆಸ್ಥಾನದಲ್ಲಿ ಧರ್ಮ ಸಭೆಗಳನ್ನು ನಡೆಸ್ತಾ ಇದ್ರು, ಹಿಂದೂಗಳಿಗೆ ಹತ್ತಿರವಾಗಿ ಬದುಕಲಿಕ್ಕೆ ಪ್ರಯತ್ನ ಪಟ್ಟರು ಅಂತ ನಾನು ಹೇಳಿದ್ದೆ. ಅದೆಲ್ಲ ಯಾವ ಕಾರಣದಿಂದ ಅಂತಂದ್ರೆ, ಅವರು ಬೇರೆ ಧರ್ಮಕ್ಕೆ ಸಂಬಂಧಪಟ್ಟವರು ಆದರೂ ಇಲ್ಲಿ ಇದನ್ನು ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ರು. ಸ್ವಲ್ಪ ಯಾರ್ಯಾರಿಗೆ ಎಷ್ಟೆಷ್ಟು ಸಾಧ್ಯ ಆಗಿತ್ತು ಅಷ್ಟು. ದಾರಾ ಶಿಕೋನ್ ಅಂತವರಿಗೆ ಹೆಚ್ಚು ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿತ್ತು. ಅವನು ಉಪನಿಷತ್ತುಗಳನ್ನ ಪರ್ಷಿಯನ್ ಭಾಷೆಗೆ ಅನುವಾದ ಮಾಡ್ತಿದ್ದ. ದಾರಾ ಶಿಕೋನ್ ಅಂತವರಿಗೆ ಹೆಚ್ಚು ಭಾರತೀಯ ಸಂಸ್ಕೃತಿಯನ್ನು ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿತ್ತು. ಕೆಲವರಿಗೆ ಕಡಿಮೆ ಸಾಧ್ಯ ಆಗಿತ್ತು, ಕೆಲವರಿಗೆ ಏನೂ ಆಗಿರಲಿಲ್ಲ. ಇದು ಅವರವರ ಹಿನ್ನೆಲೆ ತಕ್ಕಂತೆ. ಹೀಗೆ ಈ ಕಾಲಯವನ ಪೂರ್ವದವರು ಕೂಡ ಕೆಲವರು ಈ ಸಂಸ್ಕೃತಿಯಿಂದ ಪ್ರಭಾವಿತರಾಗಿದ್ದವರು ಇದ್ದಿರಬೇಕು, ಯವನರಾದರೂ ಕೂಡ. ಹಾಗಾಗಿ ಅವನ ಅರಮನೆಯಲ್ಲಿ, ಅವನ ಕುಟುಂಬದಲ್ಲಿ ಬ್ರಾಹ್ಮಣರ ಪೂಜೆ, ಬ್ರಾಹ್ಮಣರ ಆಶೀರ್ವಾದ, ಯಜ್ಞ, ಹೋಮ ಇತ್ಯಾದಿಗಳು ಅಲ್ಲಿ ಬಳಕೆಗೆ ಬಂದಿರಬೇಕು ಅಂತ ನನ್ನ ಆಲೋಚನೆ. ಅದನ್ನ ಹೂಣಬೇಕು. ಅದೇ ಭಾರತದ ಸುತ್ತಮುತ್ತಲು ಇರುವಂತಹ ಕೆಲವು ದೇಶಗಳೆಲ್ಲ, ಅಲ್ಲಿಂದ ಬಂದವ್ರಲ್ಲಿ ಕೆಲವರು ಇಲ್ಲಿ ಆಕ್ರಮಣ ಮಾಡಿದ್ರು, ಕೆಲವರು ಅಲ್ಲಿ ತಿರುಗಿ ಹೋದ್ರು, ಕೆಲವರು ಇಲ್ಲೇ ಸ್ಥಳ ಊರಿದ್ರು. ಹೀಗೆಲ್ಲ ನಾವು ಅನೇಕ ಘಟನೆಗಳನ್ನ ನೋಡ್ತೇವೆ. ಕಾಲಯವನಿಗೆ ಸಂಬಂಧಪಟ್ಟಂತೆ ಹೀಗೆ ಆಲೋಚನೆ ಮಾಡಬೇಕು ಅಂತ ನನ್ನ ಒಂದು ಅನಿಸಿಕೆ. ಅದೇನು ದೃಢವಾದ ಅನಿಸಿಕೆ ಅಲ್ಲ, ಅದನ್ನು ಮತ್ತಷ್ಟು ವಿಮರ್ಶೆ ಮಾಡಬೇಕು. ಎಲ್ಲದಕ್ಕಿಂತ ಮೊದಲು ಕಾಲಯವನು ಎಲ್ಲಿಯವನು ಅಂತ ನನಗೆ ಇನ್ನೂ ತೀರ್ಮಾನ ಆಗಲಿಲ್ಲ. ತಿಳ್ಕೊಳ್ಳಿ ಪ್ರಯತ್ನ ಪಟ್ಟೆ, ಅದು ಇನ್ನೂ ಆಗಲಿಲ್ಲ. ಈ ಸಂದರ್ಭದಲ್ಲಿ, ಅವಸರದ ಸಂದರ್ಭದಲ್ಲಿ ಅದು ಆಗಲಿಲ್ಲ. ಇನ್ನಷ್ಟು ನೀವು ವಿಮರ್ಶೆ ಮಾಡಿ, ನಾನು ವಿಮರ್ಶೆ ಮಾಡ್ತೇನೆ. ಹೀಗೆ ತನ್ನ ಪುರದ ವಾಸಿಗಳ ರಕ್ಷಣೆಯನ್ನು ಅವರು ಬಹಳ ಧರ್ಮದಿಂದ ಮಾಡ್ತಿದ್ದ ಅಂತ ನಾವು ಕಥೆಯನ್ನ ನಾವು ಕಾಲಯವನ ಪ್ರಕರಣದಲ್ಲಿ ನೋಡ್ತೀವಿ. ಒಂದು ದಿವಸ ಅವನು ತನ್ನ ಸಭಾಮಂದಿರದಲ್ಲಿ ಕೂತ್ಕೊಂಡಿದ್ದ. ಆತ್ಮಜ್ಞಾನಿಗಳಾದಂತಹ ವಿದ್ವಾಂಸರಾದಂತಹ ಯವನರು, ಇದನ್ನು ಗಮನಿಸಿ, ಆತ್ಮಜ್ಞಾನಿಗಳು ವಿದ್ವಾಂಸರಾದವರು ಯವನರು ಅವನು ಸುತ್ತಮುತ್ತಲಿದ್ದರು ಅಂತಿದೆ. ಅಂತ ಒಂದು ಪರಿವಾರವೇ ಅಲ್ಲಿ ತಯಾರಾಗಿದ್ದಿರಬೇಕು. ಎಷ್ಟೋ ಜನ ಯವನ ವಿದ್ವಾಂಸರು ಇಲ್ಲಿ ಬಂದು ಕಲಿತು ಹೋಗಿದ್ದಿದೆ. ಸ್ವಯಂ ಕ್ರಿಸ್ತನು ಕೂಡ ಕಾಶ್ಮೀರಕ್ಕೆ ಬಂದಿದ್ದ. ಕಾಶ್ಮೀರಕ್ಕೆ ಬಂದು ಇಲ್ಲಿ ತತ್ವಜ್ಞಾನವನ್ನು ಅಭ್ಯಾಸ ಮಾಡಿದ್ದ ಅಂತ ಒಂದು ನಂಬಿಕೆ ಇದೆ. ಅವ್ರ ಮೇಲೆ ಪರಸ್ಪರವಾಗಿ ನಾನಾ ವಿಧವಾದಂತಹ ದಿವ್ಯ ಕಥೆಗಳನ್ನ ಶ್ರವಣ ಮಾಡ್ತಿದ್ರು. ಇವನು ಅವನಿಗೆ ಹೇಳ್ತಿದ್ದ, ಈ ಪಂಡಿತ ಅವನಿಗೆ, ಆ ಪಂಡಿತ ಇವನಿಗೆ, ಗೊತ್ತಿಲ್ಲದಿರುವಂತಹ ಕಥೆಗಳನ್ನು ಹೇಳ್ಕೊತಿದ್ರು. ಒಂದು ಸುಗಂಧ ಪೂರಿತವಾದಂತಹ ವಾಯು ಸಭಾಭವನದಲ್ಲಿ ಬೀಸಕ್ಕೆ ಪ್ರಾರಂಭ ಆಯಿತು. ಬಹಳ ಸುಖಕರವಾಗಿತ್ತು, ಶೀತಲವಾಗಿತ್ತು. ಎಲ್ಲರ ಮನಸ್ಸಿನಲ್ಲೂ ಅದು ಅಲ್ಲೋಲ ಕಲ್ಲೋಲ ಭಾವನೆಯಿಂದ ಎಬ್ಬಿಸಿತು. ಇದೇನಿದು ಅಂತ ಎಲ್ಲರೂ ತರ್ಕ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಒಂದು ಸಂದರ್ಭದಲ್ಲಿ ಸ್ವಲ್ಪ ಹೊತ್ತಿನಲ್ಲಿ ಆಕಾಶದ ಕಡೆಯಿಂದ ಒಂದು ದಿವ್ಯವಾದಂತಹ ರಥ ಇಳಿದು ಬರೋದನ್ನು ಅವರೆಲ್ಲ ನೋಡಿದರು. ರಥವೋ ಅಥವಾ ವಿಮಾನವೋ, ಬಂಗಾರದಿಂದ ರಥ ನಿರ್ಮಿತವಾಗಿತ್ತು, ವ್ಯಾಘ್ರ ಚರ್ಮದಿಂದ ಭೂಷಿತವಾಗಿತ್ತು. ಆ ರಥದಲ್ಲಿ ಕೂತ್ಕೊಳ್ಳುವಂತಹ ಆಸನ ಇತ್ಯಾದಿಗಳು ದಕ್ಷಿಣ ದಿಕ್ಕಿನ ಕಡೆಯಿಂದ ಬರ್ತಿತ್ತು. ಅದು ಇವನು ಈ ಕಡೆಯಿಂದ ಆ ಕಡೆ ಹೋಗಿದ್ನಲ್ಲ, ಅಥವಾ ಅದು ಉತ್ತರ ದಿಕ್ಕು ಅಥವಾ ವಾಯವ್ಯ ದಿಕ್ಕಿಗೆ ಈ ಕಾಲಯವನ ಜಾಗ ಇಟ್ಟಿರಬೇಕು ಅಂತ ನನ್ನ ಆಲೋಚನೆ. ದಕ್ಷಿಣ ದಿಕ್ಕಿನಿಂದ ಇದು ಬಂದಿತ್ತು. ಅಲ್ಲಿ ಕೂತದಂತಹ ಸೌಭ ಅನ್ನುವಂತಹ ಆ ವಿಮಾನಕ್ಕೆ ಅಧಿಪತಿಯಾದಂತಹ ಶಾಲ್ವರಾಜನನ್ನು ನೋಡಿ ಯವನ ರಾಜನ ಮಂತ್ರಿಯೊಬ್ಬನಿಗೆ ಗೊತ್ತಾಯ್ತು ಇವನು ಶಾಲ್ವ ಅಂತೇಳಿ. ಎದ್ದು ಬಂದ. ಅವನು ಹೊರಗೆ ಬಂದು ಆ ಶಾಲ್ವರಾಜನಿಗೆ ಹೇಳಿದ, ಅರ್ಘ್ಯವನ್ನು ಸ್ವೀಕಾರ ಮಾಡು, ಖಾದ್ಯವನ್ನು ಸ್ವೀಕಾರ ಮಾಡು ಅಂತ ಅವನು ಕರೆದ. ಆ ಮಹಾಬಾಹುವಂತ ಕಾಲವನ್ನು ಸ್ವತಃ ಮುಂದೆ ಎದ್ದು ಬಂದ. ಅರ್ಘ್ಯ ಖಾದ್ಯಾದಿಗಳನ್ನ ತಾನು ಕೂಡ ವ್ಯವಸ್ಥೆ ಮಾಡಿದ. ಏಕಾಂಗಿಯಾಗಿ ಶಾಲ್ವರಾಜ ಇವನ ಆಸ್ಥಾನಕ್ಕೆ ಬಂದ. ಆ ಅರ್ಘ್ಯಪಾದ್ಯಾದಿಗಳನ್ನು ಈಗ ನನಗೆ ಕೊಡಬೇಡಿ, ಅರ್ಘ್ಯಪಾದ್ಯಾದಿಗಳು ನನಗೆ ಈಗ ಬೇಡ ಅಂತ ಹೇಳಿದ ಅವನು, ಈ ಶಾಲ್ವ. ಯಾಕೆಂದ್ರೆ ನಾನೀಗ ದೂತನಾಗಿ ಬಂದಿದ್ದೇನೆ. ನಾನು ನಿನ್ನ ಕಡೆ ನಿನಗೆ ಸಮಾನ ಸ್ಪಂದನಾಗಿ ಒಬ್ಬ ಚಕ್ರವರ್ತಿಯಾಗಿಯೋ ಒಬ್ಬ ರಾಜನಾಗಿ ಬಂದಿದ್ರೆ ನೀನು ನನಗೆ ಈ ಸತ್ಕಾರವನ್ನ ಅರ್ಘ್ಯಪಾದ್ಯಾದಿಗಳನ್ನು ಕೊಡೋದು ಉಚಿತ ಆಗ್ತಿತ್ತು. ನಾನೀಗ ದೂತನಾಗಿ ಬಂದಿದ್ದೇನೆ ಜರಾಸಂಧನ ಕಡೆಯಿಂದ, ಜರಾಸಂಧ ಮತ್ತು ಅವನ ಅನುಯಾಯಿಗಳಾದಂತಹ ರಾಜರ ಕಡೆಯಿಂದ. ಹಾಗಾಗಿ ನೀನು ಕೊಡುವಂತಹ ಅರ್ಘ್ಯಪಾದ್ಯಾದಿಗಳು ನನಗೆ ಬೇಡ ಅಂತ ಅವನು ಹೇಳಿದ ಶಾಲ್ವ. ಆಗ ಕಾಲಯವನು ಹೇಳಿದ, ನೀನು ಇಲ್ಲಿಗೆ ಬರ್ತಿದ್ದೆ ಅನ್ನೋದನ್ನೆಲ್ಲ ನಾನು ತಿಳಿದಿದ್ದೇನೆ. ಜರಾಸಂಧನ ಕಡೆಯಿಂದ ನೀನು ದೂತಾಗಿ ಬರ್ತಿದ್ದೆ ಅನ್ನೋ ವಿಷಯ ನನಗೆ ಗೊತ್ತಿದೆ. ಹಾಗಿದ್ರೂ ಕೂಡ ನಿನ್ನನ್ನು ನಾನು ವಿಶೇಷವಾಗಿ ಸತ್ಕಾರ ಮಾಡ್ತೇನೆ. ನನ್ನ ಆಸನದಲ್ಲೇ ನೀನು ಕೂತ್ಕೋ. ನನ್ನ ಆಸನದಲ್ಲೇ ಕೂತ್ಕೊಂಡು ನೀನು ನನ್ನ ಗೌರವವನ್ನು ಸ್ವೀಕಾರ ಮಾಡಿದರೆ, ನೀನು ಯಾವ ರಾಜರ ಪರವಾಗಿ ಮತ್ತು ಜರಾಸಂಧನ ಪರವಾಗಿ ಬಂದಿದ್ದೆಯಲ್ಲ ಅವರೆಲ್ಲರಿಗೂ ನಾನು ಗೌರವ ಕೊಟ್ಟಂತ ಆಗ್ತದೆ ಅಂತ ಆ ಕಾಲಯವನ ಹೇಳಿದ. ಹೇಳಿ
ಅವನನ್ನ ಆಲಿಂಗನ ಮಾಡಿಕೊಂಡು ಕುಶಲ ಪ್ರಶ್ನೆ ಮಾಡಿದ. ಆ ಜರಾಸಂಧನ ಕಥೆಯನ್ನ ಈ ಕಾಲೇವನು ಕೂಡ ಕೇಳಿದ್ದ. ಆ ಜರಾಸಂಧನ ಬಗ್ಗೆ ಬಹಳ ದೊಡ್ಡ ಗೌರವನೂ ಇತ್ತು ಅವನಿಗೆ. ಹೀಗೆ ಆ ದೊಡ್ಡ ಗೌರವವನ್ನು ಪಡೆದಿದ್ದರಿಂದ ಅವನೇನ್ ಮಾಡಿದ ಅಂದ್ರೆ, ಆ ಜರಾಸಂಧ ಇರುವಂತ ದಿಕ್ಕಿಗೆ ಮೊದಲು ನಮಸ್ಕಾರ ಮಾಡಿದ ಕಾಲೇವನ. ಜರಾಸಂಧನ ಕಡೆಯಿಂದ ಬಂದಿದ್ದೇನೆ ಈ ಶಾಲು ಹೇಳಿದ ಕೂಡಲೇ ಮೊದಲು ಎದ್ದಂತ ಆ ದಿಕ್ಕಿಗೊಂದು ತಲೆ ಹೊಡೆದ. ಇದು ಶಾಸ್ತ್ರೀಯ ಹೇಳೋ ಮಾಹಿತಿ. ಜರಾಹಿ ಸುತೋಹಿ ದೈವತಂ ಸಮಸ್ತ ಕೇಶವ ದಿಶಾಂ. ಕೃಷ್ಣ ದ್ವೇಷಗಳು ಎಲ್ಲರಿಗೂ ಜರಾಸಂಧನೇ ನಾಯಕ. ಹಾಗಾಗಿ ಇತಿ ಪ್ರಣಮ್ಯ ತಾಂ ದಿಶಂ, ಆ ದಿಕ್ಕಿಗೆ ನಮಸ್ಕಾರ ಮಾಡಿದ. ತದೀಯ ಮಾಷ್ಕ ಪೂಜೆಯರ್. ಅದಾದ್ಮೇಲೆ ಅವನ ಭಕ್ತ ಜರಾಸಂಧನ ಅನುಯಾಯ ಅಂತ ಸಾಲುವನನ್ನ ಸತ್ಕಾರ ಮಾಡಿದ. ಯಾವ ಕೆಲಸಕ್ಕಾಗಿ ನೀನು ಬಂದಿದ್ದೀಯ ಅಂತ ಹೇಳ್ತಾರೆ, ನಾನು ಎಷ್ಟು ದುಸ್ತರವಾಗಿದ್ರು ನಡೆಸ್ತೇನೆ ಅಂತ ಹೇಳಿದೆ. ಆಗ ಜರಾಸಂಧ ಹೇಳಿದಂತ ಸಂದೇಶವನ್ನ ಈ ಸಾಲ್ವ ಹೇಳಿ ಪ್ರಾರಂಭ ಮಾಡಿದ. ಜಾತೋಯಂ ಜಗತಾಂ ಬಾಧಿ ಕೃಷ್ಣ ಪರಮ ದುರ್ಜಯ ವಿದಿತ್ವಾ ಎಷ್ಟು ದುರ್ವೃತ್ತಂ ಅಹಂ ಹಂತುಂ ಸಮುದ್ರತಃ. ಜರಾಸಂಧ ಏನ್ ಹೇಳಿದ ಅನ್ನೋದನ್ನ ನೇರವಾಗಿ ಸಾಲ್ವ ಕಾಲೇವನಿಗೆ ಹೇಳಿದೆ. ನಾವಿರುವಂತ ಪ್ರದೇಶದಲ್ಲಿ ಒಬ್ಬ ಪರಮ ದುಷ್ಟ ಹುಟ್ಕೊಂಡು ಬಿಟ್ಟಿದ್ದಾನೆ. ಅವನು ಯಾರು ಅಂದ್ರೆ ಕೃಷ್ಣ ಅನ್ನೋ ಹೆಸರಿನ ಅವನು ಪರಮ ದುರ್ಜಯ. ಅವನನ್ನು ಸೋಲಿಸೋದು ಯಾರಿಗೂ ಸಾಧ್ಯವೇ ಇಲ್ಲ. ಜಗತಾಂ ಬಾಧಿ, ಅವನು ತಾನು ಹುಟ್ಟಿ ಜಗತ್ತಿಗೆಲ್ಲ ಪೀಡೆ ಕೊಡ್ತಿದ್ದಾನೆ. ಆ ಜರಾಸಂಧನ ಆಲೋಚನೆ ಸ್ವಯಂ ತಾನು ಪೀಡಕ. ಭೈರವನಿಗೆ ಬಲಿ ಕೊಡಬೇಕು ಅಂತ 86,000 ಜನರನ್ನು ಬಂಧಿಸುತ್ತವನು ತಾನು. ಅವನ ದೃಷ್ಟಿ ಹೇಗೆ ಅಂದ್ರೆ ಅವನ ಕಣ್ಣಿಗೆ ಉಳ್ಳವರ ದೃಷ್ಟಿಯಾಗೆ ಕಾಣಿಸ್ತಿದ್ರು. ಹಾಗಾಗಿ ಜಗತಾಂ ಬಾಧಿ ಅಂತ ಕೃಷ್ಣನಿಗೆ ಅವನು ವಿಶೇಷಣ ಕೊಟ್ಟಿದ್ದಾನೆ. 18 ಬಾರಿ ಅವನ ಮೇಲೆ ದಂಡಕ್ಕೆ ಹೋಗಿ ಆಗ್ಲಿಲ್ಲ. ಗೋಮಂತ ಪರ್ವತಕ್ಕೆ ಬೆಂಕಿ ಇಡ್ಸಿದೆ, ಆಗ್ಲಿಲ್ಲ. ಏನ್ ಮಾಡಿದ್ರು ಅವನು ಸೋಲ್ಸೋದಾಗ್ಲಿಲ್ಲ. ಆ ಕೃಷ್ಣ, ಅವನ ಅಣ್ಣನಾದಂತ ಬಲರಾಮ ಒಬ್ರು ಇನ್ನೊಬ್ರಿಗಿಂತ ಶೂರರು. ಆ ನೇಗಿಲಿನಿಂದ ನಮ್ಮೆಲ್ಲರನ್ನು ಕಳ್ಕೊಳ್ತಾನೆ, ಒನಕೆ ಏಟಿನಿಂದ ನಮ್ಮನ್ನೆಲ್ಲರನ್ನು ಮೂರ್ಛಿತರನ್ನಾಗಿ ಮಾಡ್ತಾನೆ, ನಮ್ಮೆಲ್ಲರನ್ನು ಕೊಂದು ಹಾಕ್ತಾನೆ. ಹೀಗೆ ಇರುವಾಗ ಅವರನ್ನು ಕೊಲ್ಲೋದು ನಮಗೆ ಸಾಧ್ಯವಾಗ್ತಾ ಇಲ್ಲ. ಎಷ್ಟೋ ಸಂದರ್ಭದಲ್ಲಿ ನನ್ನನ್ನೇ ಅವನು ಕೊಲ್ಲಿಕ್ಕೆ ತಯಾರಾಗ್ಬಿಟ್ಟಿದ್ದ ಆ ಬಲರಾಮನೇ. ನನ್ನ ಗತಿ ಅಲ್ಲಿಗೆ ಬಂದಿತ್ತು. ಆದ್ರೆ ಆ ಸಂದರ್ಭದಲ್ಲಿ ಆಕಾಶವಾಣಿ ಆಯಿತು. ಬ್ರಹ್ಮ ಆಕಾಶವಾಣಿಯ ಮೂಲಕ ಫಲಾಯುಧನೇ ಇವನನ್ನು ನೀನು ಕೊಲ್ಲಬೇಡ, ಈ ಜರಾಸಂಧನನ್ನು ಕೊಲ್ಲುವಂಥವನು ಬೇರೆ ಇದ್ದಾನೆ ಅಂತ ಹೇಳಿದ ಕಾರಣಕ್ಕಾಗಿ ನಾನು ಬದುಕಿ ಉಳಿಬೇಕಾಯ್ತು. ಹಾಗಾಗಿ ನಾನು ನಿನಗೊಂದು ಸಂದೇಶವನ್ನು ಕೊಟ್ಟು ಕಳಿಸ್ತಿದ್ದೇನೆ. ಆ ಸಂದೇಶಕ್ಕೆ ತಕ್ಕಂತೆ ನೀನು ನಡ್ಕೊಳ್ಬೇಕು. ನಿನ್ನ ಹುಟ್ಟಿನ ಹಿನ್ನೆಲೆ ಎಲ್ಲ ನನಗೆ ಗೊತ್ತಿದೆ ಅಂತ ಜರಾಸಂಧ ಅದನ್ನ ಒಂದ್ಸರಿ ಹೇಳ್ಕೊಂಡೆ. ಹಾಗಾಗಿ ನಾನು ಅಂದ್ರೆ ಜರಾಸಂಧ ಮತ್ತು ನನ್ನ ಅನುಯಾಯಿಗಳಾದ ಎಲ್ಲ ರಾಜರು ಇವರೆಲ್ಲರ ವಿನಂತಿಗೆ ಅನುಸಾರವಾಗಿ ನೀನು ಕೃಷ್ಣನನ್ನು ಜಯಿಸಲಿಕ್ಕೆ ಪ್ರಯತ್ನ ಪಡು. ನಿನ್ನ ಸೈನ್ಯ ಸಮೇತನಾಗಿ ಮಥುರೆಯನ್ನು ಆಕ್ರಮಣ ಮಾಡು, ಕೃಷ್ಣನನ್ನು ಧ್ವಂಸ ಮಾಡು, ನಿನ್ನ ಕೀರ್ತಿ ಎಲ್ಲ ಕಡೆ ಹರಡಲಿ. ಕೃಷ್ಣ, ಬಲರಾಮ ಮತ್ತು ಉದಯಾತ್ ಅವರೆಲ್ಲರೂ ಕೂಡ ಮಥುರೆಯವರಾಗಿದ್ದಾರೆ. ಈ ಎಲ್ಲ ಯಾದವರು ಕೃಷ್ಣ ಸಮೇತರಾದಂಥ ಎಲ್ಲ ಯಾದವರಿಗೂ ನೀನು ಅವಧ್ಯನಾಗಿರಬೇಕು ಅಂತ ನಿಮ್ಮ ಅಪ್ಪ ವರ ಕೇಳ್ಕೊಂಡು ನಿನ್ನನ್ನು ಹುಟ್ಟಿಸಿದ್ದಾನೆ. ಹಾಗಾಗಿ ಈ ಸಂದೇಶವನ್ನು ನೀನು ಸ್ವೀಕಾರ ಮಾಡು ಅಂತ ಜರಾಸಂಧ ಹೇಳಿದೆ. ಸಾಲ್ವ ಅದನ್ನು ಕೇಳಿ, ನಮ್ಮ ನಾಯಕನಾದಂತಹ ಜರಾಸಂಧನ ಸಂದೇಶವನ್ನು ನೀನು ಕೊಟ್ಟಿದ್ದೇನೆ, ಮುಂದೆ ನೀನು ತಿಳಿದಂತೆ ಮಾಡು ಅಂತ ಹೇಳಿದ ಅನ್ನುವಲ್ಲಿಗೆ 53ನೇ ಅಧ್ಯಾಯ ಅಲ್ಲಿಗೆ ಸಮಾಪ್ತವಾಗಿದೆ. ಅದಾದ ಬಳಿಕ ಈ ಕಾಲೇವನ ಜರಾಸಂಧನ ಪ್ರೇರಣೆಯಂತೆ ಮತ್ತು ಉಳಿದೆಲ್ಲ ರಾಜರ ವಿನಂತಿಯಂತೆ ಅವನನ್ನು ಕೊಲ್ಲಬೇಕು ಅಂತ ಮಥುರಾ ನಗರಕ್ಕೆ ಹೊರಟ ಅನ್ನೋಲ್ಲಿಗೆ 54ನೇ ಅಧ್ಯಾಯ ಪ್ರಾರಂಭವಾಗಿದೆ. ಇದು ನಾವೀಗ ಹರಿವಂಶ ನೋಡ್ತಿದ್ದೇವೆ. ಭಾಗವತದಲ್ಲಿ ಬರುವಂತೆ ಮತ್ತೆ ಇನ್ನೂ ಕೆಲವು ಬೇರೆ ಕಡೆ ಬರುವಂತೆ ಅವನು ಬ್ರಾಹ್ಮಣರನ್ನು ಕೇಳ್ತಾ ಇದ್ದ, ನನಗೆ ಸರಿಸಮಾನವಾದ ಪರಾಕ್ರಮಗಳು ಯಾರು ತೋರಿಸ್ರಿ ಅಂತ. ಋಷಿಗಳಿದ್ದಾರೆ ಅಲ್ಲೇ ಹೋಗುವಂತ ಬ್ರಾಹ್ಮಣರು ಹೇಳ್ತಿದ್ರು. ನಾರದರು ಹಾಗೆ ಹೇಳಿದರು. ಹಾಗಾಗಿ ಅವನು ದಂಡೆತ್ತಿ ಬಂದಿದ್ದ. ಭಾಗವತದಲ್ಲಿ ಬರುವಂತೆ ಈ ಜರಾಸಂಧನಾಗ್ಲಿ ಶಾಲ್ವನಾಗ್ಲಿ ಯಾರೂ ಬರಲಿಲ್ಲ ಈ ಕಾಲೇವನ ಹತ್ತಿರ. ಬಂದು ಅವನಿಗೆ ವಿನಂತಿ ಮಾಡಿಕೊಂಡು ನಮ್ಮಲ್ಲಿಗೆ ಬಾ ಅಂತ ಕರೀಲಿಲ್ಲ. ಅವನು ತಾನಾಗೆ ಹೊರಟು ಬಂದಿದ್ದ. ಯಾಕೆ ಅವನಿಗೆ ಯುದ್ಧದ ಆಸೆ ಇತ್ತು. ಹಾಗಾಗಿ ತಾನಾಗೆ ಹೊರಟು ಬಂದಿದ್ದ ಅಂತ ಭಾಗವತದಲ್ಲಿ ಬರೋ ಮಾಹಿತಿ. ಆಗ ಕಾಲೇವನ ಹೇಳಿದ, ಕೃಷ್ಣನನ್ನ ಸೋಲಿಸಬೇಕು ಅನ್ನೋ ಕಾರಣಕ್ಕಾಗಿ ಜರಾಸಂಧ ಮೊದಲಾದಂತಹ ರಾಜರು, ಜರಾಸಂಧನಂತಹ ಹಿರಿಯ ರಾಜರು ನನ್ನನ್ನು ಅಪಾಯಿಂಟ್ ಮಾಡಿದ್ದಾರಲ್ಲ, ಇದಕ್ಕಿಂತ ದೊಡ್ಡ ಭಾಗ್ಯ ಇನ್ನೇನಿದೆ ಅಂತ ಆಲೋಚನೆ ಮಾಡಿದ್ದಾನೆ. ಆಲೋಚನೆ ಮಾಡಿ ಕೃಷ್ಣನ ಜೊತೆಗೆ ನಾನು ಏನು ಯುದ್ಧ ಮಾಡ್ತೀನಲ್ಲ, ಯುದ್ಧ ಮಾಡ್ಲಿಕ್ಕೆ ಹೋಗ್ತೇನೆ ಅನ್ನೋದೇ ಸಾಕು ನನಗೆ. ಅಲ್ಲಿ ನಾನು ಸೋತೋದ್ರು ಗೆದ್ದಂತೆ, ನನಗೆ ಅದೇ ಒಂದು ದೊಡ್ಡ ಭಾಗ್ಯ, ನಾನು ಪ್ರಯಾಣ ಮಾಡ್ತೀನಿ ಅಂತ ಹೇಳಿ
ಆ ಸಾಲ್ವರಾಜನಿಗೆ ಅವನು ಸತ್ಕಾರ ಮಾಡಿದ. ಮತ್ತು ಆ ಕಾಲಯವನ ರಾಜ ಬ್ರಾಹ್ಮಣರಿಗೆ ಮತ್ತು ಪುರೋಹಿತರೆಲ್ಲರಿಗೂ ಕೂಡ ಹೇರಳವಾಗಿ ದಕ್ಷಿಣೆಯನ್ನು ಕೊಟ್ಟ, ಅಗ್ನಿಗೆ ಆಹುತಿಯನ್ನಿಟ್ಟ ಮತ್ತು ಪುಣ್ಯಾಹವಾಸನಾದಿಗಳನ್ನು ಬ್ರಾಹ್ಮಣರ ಮೂಲಕ ಮಾಡಿಸ್ಕೊಂಡು ತಾನು ಯುದ್ಧದ ಸಿದ್ಧತೆಯನ್ನು ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ. ಸಾಲ್ವ ತಾನು ಬಂದ ಕೆಲಸ ಸಫಲ ಆಯಿತು ಅಂತ ಆಲೋಚನೆ ಮಾಡಿ ಹಿಗ್ಗಿದ ಮನಸ್ಸಿನಿಂದ ತನ್ನ ರಾಜಧಾನಿಗೆ ಪ್ರಯಾಣ ಮಾಡಿದ ಅನ್ನೋಲ್ಲಿಗೆ 54ನೇ ಅಧ್ಯಾಯ ಮುಕ್ತಾಯ ಆಗಿದೆ. 55ನೇ ಅಧ್ಯಾಯದಲ್ಲಿ ನಾವು ನೋಡುವಂತ ಸಂಗತಿ ಏನಂದ್ರೆ, ಜನಮೇಜಯ ಕೇಳಿದ, ಗರುಡ ಕೃಷ್ಣನ ಜೊತೆಗೆ ಬಂದಿದ್ನಲ್ಲ ಕುಂಡಿನಪುರಕ್ಕೆ, ಆ ಗರುಡನ ಮೇಲೆ ಕೂತ್ಕೊಳ್ಳಿಲ್ಲ ಇಂದ್ರ, ಈ ಕೃಷ್ಣ ಯಾಕೆ ಕೂತ್ಕೊಳ್ಳಿಲ್ಲ ಅದನ್ನು ಸ್ವಲ್ಪ ನಿಮಗೆ ವಿವರಣೆ ಮಾಡಿ ಹೇಳಿ. ಶಾಸ್ತ್ರೀಯ ನಿರ್ಣಯದಲ್ಲಿ ಬರುವಂತೆ ಗರುಡನನ್ನು ಏರಿಯೇ ಕುಂದನಪುರದಿಂದ ಮಥುರಾನಗರಕ್ಕೆ ಪ್ರಯಾಣ ಮಾಡಿದೆ. ಆದರೆ ಹರಿವಂಶದಲ್ಲಿ ಗರುಡ ಮತ್ತು ಕೃಷ್ಣ ಇಬ್ಬರು ಕೂಡ ಜೊತೆ ಪ್ರಯಾಣ ಮಾಡಿದ್ರು ಅಂತಿದೆ. ಗರುಡನ ಮೇಲೆ ಕೃಷ್ಣ ಕೂತ್ಕೊಳ್ಳಿಲ್ಲ, ಯಾಕೆ ಈ ಎಲ್ಲ ಘಟನೆಗಳನ್ನು ಹೇಳು ಅಂತಂದಾಗ ವೈಶಂಪಾಯನರು ಹೇಳಿದ್ರು, ಈ ಕೃಷ್ಣ ಮತ್ತು ಗರುಡ ತಮ್ಮ ಪರಿವಾರದೊಂದಿಗೆ ಮಥುರಾನಗರದ ಕಡೆಗೆ ಹೊರಟಿದ್ರು. ಇನ್ನೂ ನಡು ಹಾದಿಯಲ್ಲಿ ಇದ್ರು ಅವರು, ಮಥುರಾನಗರವನ್ನು ಮುಟ್ಟಿರಲಿಲ್ಲ. ಆ ಸಂದರ್ಭದಲ್ಲಿ ಆ ಗರುಡ ಕೃಷ್ಣನಿಗೆ ಒಂದು ಮಾತನ್ನು ಹೇಳಿದೆ ಕೈ ಜೋಡಿಸಿ, ದೇವಯಾಸ್ಯಾಮಿ ನಗರೀಂ ರೈವತಸ್ಯ ಕುಶಸ್ಥಲೀಂ ರೈವತಂಸ ಗಿರಿಂ ರಮ್ಯಂ ನಂದನ ಪ್ರತಿಮಂ ವರಂ. ಭಗವಂತನೇ, ನನ್ನ ಮೇಲೆ ನೀನು ಹೇಗೆ ಕುತ್ಕೊಂಡಿಲ್ಲ, ಈಗ ನಿನ್ನನ್ನು ಹೊತ್ಕೊಂಡು ಮಥುರಾನಗರ ತನಕ ನಿನ್ನನ್ನು ತಲುಪಿಸಬೇಕಾದ ಜವಾಬ್ದಾರಿ ನನಗೇನೂ ಇಲ್ಲ. ಆ ಮಾತು ಇಲ್ಲೇನಿಲ್ಲ, ನಾನು ಸುಮ್ಮನೆ ಹೇಳಿದೆ ಅಷ್ಟೇ. ನಾನು ಈ ಸದ್ಯದಲ್ಲೇ ನನ್ನನ್ನು ಬೀಳ್ಕೊಡು, ನೀನು ಮುಂದೆ ಮಥುರಾನಗರಕ್ಕೆ ಹೋಗು. ನಾನು ನಿನ್ನ ಪರವಾಗಿ ರೈವತ ಪರ್ವತಕ್ಕೆ ಹೋಗ್ತೇನೆ, ಕುಶಸ್ಥಲಿ ಅಂತ ಅದಕ್ಕೆ ಕರೀತಾರೆ. ಆ ಜಾಗಕ್ಕೆ ಹೋಗಿ ನಾನು ಅಲ್ಲಿ ಜಾಗವನ್ನು ಸ್ವಲ್ಪ ಸರ್ವೇಕ್ಷಣೆ ಮಾಡಿ ಬರ್ತೇನೆ, ಮೋಜನೆ ಮಾಡಿ ಬರ್ತೇನೆ. ಅಲ್ಲಿ ಏನಾದರೂ ಕಸ ಕಡ್ಡಿ ಇತ್ಯಾದಿಗಳಿದ್ರೆ ಅದೆಲ್ಲ ಸ್ವಚ್ಛ ಮಾಡಿ ನಿನ್ನ ವಾಸಸ್ಥಳಕ್ಕೆ ಅನುಕೂಲವಾದಂತಹ ಪ್ರದೇಶ ಅಲ್ಲಿ ಏನೋ ಸಿಗ್ತದಂತ ನಾನು ನೋಡಿ ಬರ್ತೇನೆ. ಹಿಂದೊಂದು ಕಾಲದಲ್ಲಿ ಅಲ್ಲಿ ರುಕ್ಮಿ ಇದ್ದ, ಬಹಳ ಶ್ರೇಷ್ಠವಾದಂಥ ಪರ್ವತ, ಅದು ಬಹಳ ಸುರಕ್ಷಿತವಾದಂಥ ಪರ್ವತ, ಅಲ್ಲಿ ನಾನು ಹೋಗಿ ಬರ್ತೇನೆ ಅಂತ ಹೇಳಿದೆ. ಕೃಷ್ಣನಿಗೆ ಹೀಗೆ ಗರುಡ ಹೇಳಿ ಪಶ್ಚಿಮಾಭಿಮುಖವಾಗಿ ಹೊರಟ. ದಕ್ಷಿಣದಿಂದ ಉತ್ತರದ ಕಡೆ ಕೃಷ್ಣಾದಿಗಳು ಹೊರಟಿದ್ರು. ನಡುವೆ ಗರುಡ ಅವರನ್ನು ಬೀಳ್ಕೊಟ್ಟು ಪಶ್ಚಿಮಾಭಿಮುಖವಾಗಿ ಹೊರಟ, ಪಶ್ಚಿಮ ಸಮುದ್ರದ ಕಡೆ, ಈ ದ್ವಾರಕಾನಗರ ಇರುವಂಥ ಪ್ರದೇಶದ ಕಡೆ. ಅಲ್ಲಿ ಹೋಗಿ ಆ ದ್ವಾರಕಾನಗರದ ಮುಂದೆ ದ್ವಾರಕಾನಗರ ನಿರ್ಮಾಣ ಆಗಬೇಕಾಗಿತ್ತಲ್ಲ, ಆ ನಿರ್ಮಾಣ ಆಗಬೇಕಾದಂತಹ ದ್ವಾರಕಾನಗರಕ್ಕೆ ಸಮುಚಿತವಾದಂತಹ ಜಾಗವನ್ನು ಸರ್ವೇಕ್ಷಣೆ ಮಾಡೋದು ಅವನ ಉದ್ದೇಶ ಆಗಿತ್ತು ಗರುಡನ. ಆಗ ಉಗ್ರಸೇನ, ಇವರು ಮಥುರಾನಗರಕ್ಕೆ ಸಮೀಪವಾಗಿ ಕೃಷ್ಣನ ಪರಿವಾರ ಬಂದಾಗ ಉಗ್ರಸೇನ ತಾನು ನಗರದ ದ್ವಾರಕ್ಕೆ ಬಂದು ತನ್ನ ಸಂತೋಷವನ್ನು ವ್ಯಕ್ತ ಮಾಡಿದ. ಆಗ ಅವನಿಗೆ ಆ ಸುದ್ದಿ ಕೇಳಿದ. ಚಿತ್ರಾಂಗದ ಅನ್ನುವಂತಹ ಒಬ್ಬ ದೂತನು ಕೂಡ ಇಂದ್ರಲೋಕದಿಂದ ಬಂದಿದ್ದ. ಆ ಬಂದಂಥವನು ಸಿಂಹಾಸನವನ್ನು ತಂದುಕೊಟ್ಟ, ಪಟ್ಟಾಭಿಷೇಕಕ್ಕೆ ಏರ್ಪಾಡು ಮಾಡಿದ. ಪ್ರತಿಯೊಬ್ಬ ರಾಜರಿಗೂ 1 ಲಕ್ಷ ಮುದ್ರೆಯನ್ನು ಕೊಟ್ಟು ಪುರಸ್ಕಾರ ಮಾಡಿದರು. ಆ ರಾಜ್ಯಾಭಿಷೇಕದ ಮಹೋತ್ಸವ ನಡೆದಾಗ ಎಲ್ಲ ರಾಜರಿಗೂ ಮತ್ತು ಎಲ್ಲ ಜನರಿಗೆ ಅವರವರಿಗೆ ಯೋಗ್ಯತೆಗೆ ತಕ್ಕಂತೆ ಪುರಸ್ಕಾರ ಆಗಿತ್ತು ಅನ್ನೋ ಘಟನೆ ಕೇಳಿ ಬಂದಿತ್ತು. ಒಬ್ಬೊಬ್ಬ ರಾಜನಿಗೆ 1 ಲಕ್ಷ ಮುದ್ರೆಗಳು, ಅಂದ್ರೆ ಆವತ್ತಿನ ಕಾಲದ ನಾಣ್ಯ ಅಂತ ಅದನ್ನ ನಾವು ಅರ್ಥ ಮಾಡ್ಕೋಬಹುದು. ರಾಜರಿಗೆ 1 ಲಕ್ಷ ಮುದ್ರೆ, ರಾಜೇಂದ್ರನಾದವನಿಗೆ ಸ್ವಲ್ಪ ಹೆಚ್ಚಿನ ತರಗತಿಯವನಿಗೆ 10 ಕೋಟಿ ಮುದ್ರೆಗಳನ್ನು ಕೊಟ್ಟರು ಅಂತ. ಸಾಧಾರಣ ಮನುಷ್ಯನಿಗೂ ಕೂಡ 10,000ಕ್ಕಿಂತ ಕಡಿಮೆ ಯಾರಿಗೂ ಕೊಟ್ಟಿರಲಿಲ್ಲ. ಯಾವ ಪಟ್ಟಾಭಿಷೇಕಕ್ಕೆ ಬಂದಂಥವನು ಯಾವನೊಬ್ಬರು ಬರಿಗೆಯಿಂದ ಹಿಂದಿರಲಿಲ್ಲ, ಎಲ್ಲರೂ ಕೂಡ ಕಾಣಿಕೆಯನ್ನು ಸ್ವೀಕಾರ ಮಾಡೇ ಹಿಂದಿರುಗಿದರು. ಶಂಖ ಅನ್ನುವಂಥ ಒಬ್ಬ ನಿಧಿಯ ಅಧಿಪತಿ, ಕುಬೇರನ ಅನುಸರರಾದವರು ಶಂಖ, ಮಹಾಶಂಖ, ಪದ್ಮ, ಖರ್ವ ಮೊದಲಾದವರು ಇದ್ದಾರೆ. ಅವರ ಗಣನೆ ನನಗೆ ಸಿಗಲಿಲ್ಲ, ಪ್ರಯತ್ನ ಪಟ್ಟೆ. ಇಲ್ಲ ನಿಮ್ಗೆ ಗಣನೆ ಸಿಕ್ಕರೆ ಯಾವ ಸಂಖ್ಯೆ ಅಂತ ಹೇಳಿ. ಅಂದರೆ ಸುಮಾರು 1000 ಬಿಲಿಯನ್ಗಳು ಅಂತ ಒಂದು ಸಂಖ್ಯೆ ಮಾತ್ರ ಸಿಕ್ಕಿದೆ. ಶಂಖ ಅಂದರೆ 1000 ಬಿಲಿಯನ್, ಇದು 100 ಕೋಟಿ ಅಂತ ಹೀಗೇನೋ ಒಂದು ಗಣನೆಗೆ ಬರ್ತದೆ. ಅಷ್ಟು ದೊಡ್ಡ ಸಂಖ್ಯೆಯ ನಿಧಿಗಳು ಕುಬೇರನ ವಶದಲ್ಲಿವೆ. ಅದರಲ್ಲಿ ಒಬ್ಬ ಶಂಖ ಇಲ್ಲಿಗೆ ಬಂದು ಆ ಖಜಾನೆಯನ್ನು ತುಂಬಿಸಿದ್ದ. ಹಾಗಾಗಿ ಎಲ್ಲ ರಾಜರಿಗೂ ಕೂಡ ಪಟ್ಟಾಭಿಷೇಕದಲ್ಲಿ ಇಷ್ಟೊಂದು ಕಾಣಿಕೆಯನ್ನು ಕೊಡಲಿಕ್ಕೆ ಸಾಧ್ಯ ಆಯಿತು. ಇದೆಲ್ಲವೂ ಕೂಡ ಉಗ್ರಸೇನ ಕೇಳ್ಕೊಂಡಿದ್ದ. ಅವನು ಕೃಷ್ಣನ ಸ್ವಾಗತಕ್ಕಾಗಿ ಸಮಸ್ತವಾದಂತಹ ಏರ್ಪಾಡುಗಳನ್ನು ಮಾಡಿಕೊಂಡಿದ್ದ. ಕೃಷ್ಣ ಬಂದ ಅಂತ ಕೂಡ, ಕೃಷ್ಣ ದೂರದಲ್ಲಿ ಕಾಣಿಸಿದ ಕೂಡಲೇ ಉಗ್ರಸೇನ ತನ್ನ ರಥದಿಂದ ಇಳಿದು ಕೃಷ್ಣನಿಗೆ ತಾನೇ ಕಾಣಿಕೆ ಕೊಡಬೇಕು ಅಂತ ಹೋದ. ಆಗ ಬಲರಾಮ ಏನ್ ಮಾಡಿದ ಅಂದ್ರೆ, ನೀನು ಮಥುರಾನಗರದ ಚಕ್ರವರ್ತಿ ಆದಂತಹ ನೀನು
ಅಲ್ಲಿಗೆ ಹೋಗಿ ಕೃಷ್ಣನನ್ನು ಹೊಗಳಿ ಅವನಿಗೆ ಕಾಣಿಕೆ ಕೊಡುವಂಥದ್ದು ಯೋಗ್ಯ ಅಲ್ಲ. ನೀನು ಕೃಷ್ಣನಿಗೆ ಕಾಣಿಕೆಯನ್ನು ಸಲ್ಲಿಸದೇ ಇದ್ರು ಕೃಷ್ಣ ಯಾವತ್ತೂ ನಿನ್ನ ವಿಷಯದಲ್ಲಿ ಸಂತುಷ್ಟನೇ ಆಗಿದ್ದಾನೆ. ಹಾಗಾಗಿ ನೀನು ಈಗ ಹೋಗಬೇಡ ಅಂತ ಬಲರಾಮ ಅವನನ್ನು ತಡೆದ. ಆಗ ಕೃಷ್ಣನು ಕೂಡ ತನ್ನ ರಥವನ್ನು ನಿಲ್ಲಿಸಿ ಉಗ್ರಸೇನಿಗೆ ಹೇಳಿದ, ನೀನು ಮಥುರಾನಗರಕ್ಕೆ ಅಧಿಪತಿ ಅಂತ ನಾನೇ ಹಿಂದೆ ಪಟ್ಟಾಭಿಷೇಕ ಮಾಡಿದ್ದೇನೆ. ನಾನು ನನ್ನ ಕೈಯಾರೆ ನಿನಗೆ ಪಟ್ಟಾಭಿಷೇಕ ಮಾಡಿ ಇವತ್ತು ನಿನ್ನ ಕೈಯಿಂದ ನಾನೇ ಸನ್ಮಾನ ಮಾಡಿಸ್ಕೊಂಡ್ರೆ ಚಕ್ರವರ್ತಿಗೆ ಪದವಿಗೆ ಅದು ಉಚಿತ ಅಲ್ಲ. ಹಾಗಾಗಿ ನೀನು ಮಥುರಾನಗರದ ಚಕ್ರವರ್ತಿ, ಆ ಚಕ್ರವರ್ತಿಯ ಪದವಿಗೆ ಉಚಿತವಾದಂತೆ ನೀನು ನಡ್ಕೋ. ನನಗೆ ನೀನು ಯಾವುದೇ ಸನ್ಮಾನವನ್ನು ಮಾಡಬೇಡ. ಮಥುರಾನಗರಕ್ಕೆ ನೀನೇ ರಾಜ. ಇದನ್ನು ಈ ವ್ಯವಸ್ಥೆಯನ್ನು ನಾವು ಬದಲು ಮಾಡೋದು ಉಚಿತವಲ್ಲ. ಎಲ್ಲ ರಾಜರಿಗೂ ನಾವು ಹಿಂದೆ ಕಾಣಿಕೆ ಕೊಟ್ಟಿದ್ದೇವೆ, ನಿನಗೂ ಕಾಣಿಕೆ ಕೊಡಬೇಕಾಗಿದೆ. ನೀನು ಅಲ್ಲಿ ಇರಲಿಲ್ಲ, ಅದನ್ನು ಕಾಣಿಕೆ ಕೊಟ್ಟಿಲ್ಲ, ನಿನಗೆ ಕಾಣಿಕೆ ಕೊಡಬೇಕಾಗಿದೆ. 1,00,000 ಸುವರ್ಣ ಮುದ್ರೆಗಳನ್ನು ನಿನ್ನ ಭಾಗವಾಗಿ ನಾನು ಕೊಡ್ತೇನೆ ಮತ್ತು ಪ್ರತಿಯೊಬ್ಬ ನಾಗರಿಕನಿಗೂ 10 ದೀನಾರಗಳನ್ನು ಕೊಡಬೇಕು ಅಂತ ನಾನು ಸಂಕಲ್ಪ ಮಾಡಿದ್ದೇನೆ ಪಟ್ಟಾಭಿಷೇಕದ ಮಹೋತ್ಸವದ ಆಚರಣೆಗಾಗಿ. ಐದು ಗುಲಗಂಜಿಯ ತೂಕಕ್ಕೆ ಒಂದು ಆದ್ಯ ಮಾಪಕ ಅಂತ ಕರೀತಾರೆ. 5 ಗುಲಗಂಜಿಯ ತೂಕವೇ ಒಂದು ಆದ್ಯ ಮಾಪಕ. 17 ಆದ್ಯ ಮಾಪಕಗಳ ತೂಕವನ್ನು ಒಂದು ಅಕ್ಷ ಅಂತ ಕರೀತಾರೆ. ಆಮೇಲೆ ಒಂದು 17 ಆದ್ಯ ಮಾಪಕಗಳ ತೂಕವೇ ಒಂದು ಅಕ್ಷ, ಅಥವಾ ಅದಕ್ಕೆ ಒಂದು ಚಿನ್ನದ ಅಕ್ಷ ಅಥವಾ ಒಂದು ಬಸ್ತ ಅಂತ ಕರೀತಾರೆ. ಅದರ 70ನೇ ಒಂದು ಭಾಗ, ಆ ಬಸ್ತದ 70ನೇ ಒಂದು ಭಾಗವನ್ನ ಒಂದು ರೋಪಕ ಅಂತ ಕರೀತಾರೆ. 28 ರೋಪಕಗಳಾದ್ರೆ ಒಂದು ದೀನಾರ. ಹೀಗೆ 10 ದೀನಾರಗಳನ್ನ ಪ್ರತಿಯೊಬ್ಬನಿಗೂ ಕೊಡಬೇಕು, ಎಲ್ಲ ನಾಗರಿಕರಿಗೂ ಕೊಡಬೇಕು, ಸನ್ಮಾನ ಮಾಡಬೇಕು ಅಂತ ನಾನು ಆಲೋಚನೆ ಮಾಡಿದ್ದೇನೆ. ಹೀಗೆ ಆ ಕೃಷ್ಣ ಸೈನ್ಯದ ಎದುರುಗಡೆ ಉಗ್ರಸೇನನನ್ನ ಸನ್ಮಾನ ಮಾಡಿದ ಮತ್ತು ಅವರೆಲ್ಲರೂ ಕೂಡ ನಗರವನ್ನು ಪ್ರವೇಶ ಮಾಡಿ ಎಲ್ಲ ನಾಗರಿಕರಿಗೂ ಎಲ್ಲ ಸೇನಾಪತಿಗಳಿಗೂ ಅವರವರ ಅರ್ಹತೆಗೆ ತಕ್ಕಂತೆ ಸನ್ಮಾನ ಮಾಡಿದರು. ಇಷ್ಟೆಲ್ಲ ಸನ್ಮಾನ ಕೃಷ್ಣ ಮಾಡಿದ್ರು ಅವನಿಗೆ ದುರಹಂಕಾರ ಇರಲಿಲ್ಲ. ಯಾಕೆಂದ್ರೆ ತನಕ್ಕಿಂತ ಹೆಚ್ಚು ದಾನ ಕೊಟ್ಟವರನ್ನ ಬೇರೆ ಬೇರೆ ಸಂದರ್ಭದಲ್ಲಿ ಅವನು ನೋಡಿದ್ದ. ಹಾಗಾಗಿ ಅವನು ನಾನೇನೋ ದೊಡ್ಡ ದಾನ ಮಾಡಿಬಿಟ್ಟಿದ್ದೇನೆ ಅಂತ ಅಹಂಕಾರ ಪಡಲಿಲ್ಲ. ಆವಾಗ ಜನ ಎಲ್ಲ ಮಾತಾಡ್ಕೊಂಡ್ರು, ಕ್ಷೀರಸಾಗರದಲ್ಲಿ ವಾಸ ಮಾಡಿದಂತಹ ನಾರಾಯಣನೇ ಇಲ್ಲಿಗೆ ಬಂದಿದ್ದಾನೆ, ಅವನೇ ಕೃಷ್ಣನ ರೂಪದಿಂದ ಇಲ್ಲಿಗೆ ಬಂದಿದ್ದಾನೆ, ನಮ್ಮೆಲ್ಲರನ್ನು ಕಾಪಾಡ್ತಾ ಇದ್ದಾನೆ ಅಂತ ಅವನು ಆಲೋಚನೆ ಮಾಡಿದ. ಒಂದಿ ಮಾಗದೆಲ್ಲರೂ ಕೃಷ್ಣನ ಮಹಿಮೆಯನ್ನು ಹೊಗಳಬೇಕು ಅಂತ ಪ್ರಯತ್ನ ಪಟ್ಟರು. ಆದ್ರೆ ಅವ್ರು ಹೇಳಿದ್ರು, ಹೊಗಳಿಕ್ಕೆ ಅವ್ರು ಸೋತಾಗ್ಬಿಟ್ರು. ಕಿಂವಾ ಶಿಕ್ಷಾಮಹೇ ವಕ್ತುಂ ಗುಣಾನಾಂತೆ ಗುಣೋದಭೇ ಮಾನುಷೇಣೈಕ ದಿಕ್ವೇನ ಪ್ರಭಾವೋತ್ಸಾಹ ಸಂಭವಾನ್. ಗುಣೋದದೆ, ಗುಣಸಾಗರನಾದಂಥ ಕೃಷ್ಣನೇ, ನಾವು ಮನುಷ್ಯರು, ನಮಗಿರುವಂಥದ್ದು ಒಂದು ನಾಲಿಗೆ. ಆ ಒಂದು ನಾಲಿಗೆಯಿಂದ ನಿನ್ನ ಗುಣ ಮಹಿಮೆಯನ್ನ ನಾವೆಷ್ಟು ಹೊಗಳಬಲ್ಲೆವು. ಹೊಗಳುವ ಶಕ್ತಿ ಏನಾದರೂ ಸ್ವಲ್ಪ ಇದ್ದದ್ದಾದ್ರೆ 1000 ತಲೆಯುಳ್ಳಂತ 2000 ನಾಲಿಗೆಯುಳ್ಳಂತ ಶೇಷನಿಗೆ ಮಾತ್ರ. ಅದು ಯಾವಾಗಲೂ ಅಲ್ಲ, ಯಾವಾಗಾದ್ರೂ ಒಂದು ಸ್ವಲ್ಪ ಏನಾದರೂ ನಿನ್ನ ಅನುಗ್ರಹ ಇದ್ರೆ ಹೊಗಳ್ತಾನೆ. ಅದು ಅವನಿಗೂ ಪೂರ್ಣವಾಗಿ ಹೊಗಳಿಕ್ಕಾಗೋದಿಲ್ಲ. ಸತತ್ರ ಭೋಗಿ ನಾಗೇಂದ್ರ ಕದಾಚಿದೇವ ಬುದ್ಧಿಮಾನ್ ದ್ವಿಸಾಹಸ್ರೇಣ ಜಿಸ್ವೇನ. 1000 ತಲೆಗಳು 2000 ನಾಲಿಗೆಗಳು ಆತನಿಗೆ. ವಾಸುಕಿ ಕಥಯಿಸಿಸಿ, ವಾಸುಕಿ ಅಥವಾ ಅವನಿಗೆ ಶೇಷನಾಗನಿಗೆ ವಾಸುಕಿ ಅಂತ ಇನ್ನೊಂದು ಹೆಸರು. ಅವನು ಹೊಗಳಬಲ್ಲ. ಇಂದ್ರಲೋಕದಿಂದ ಸಿಂಹಾಸನದಿಂದ ಕಥೆಯನ್ನು ನಾವು ಎಲ್ಲೂ ಕೇಳಿರಲಿಲ್ಲ. ನಿನ್ನ ಪಟ್ಟಾಭಿಷೇಕಕ್ಕಾಗಿ ಇಂದ್ರಲೋಕದಿಂದ ಸಿಂಹಾಸನ ಬಂತಲ್ಲ, ಇದಕ್ಕಿಂತ ದೊಡ್ಡ ಅದ್ಭುತ ಸಂಗತಿ ಏನಿದೆ? ಇವೆಲ್ಲವೂ ನಮಗೆ ಪರಮಾದ್ಭುತ ಅಂತ ಅನಿಸ್ತದೆ. ನಿನ್ನನ್ನು ಹಡೆದಂಥ ದೇವಕಿ ಅವಳು ಧನ್ಯಳು ಅಂತ ಆ ಒಂದು ಮಾರ್ಗದಲ್ಲೂ ಕೂಡ ಕೃಷ್ಣನಿಗೆ ಸತ್ಕಾರ ಮಾಡಿದರು, ಕೃಷ್ಣನನ್ನು ಹೊಗಳಿದರು. ಅದಾದ್ಮೇಲೆ ಆ ಕಂಸನ ತಾಯಿಯಾದಂತಹ ಪದ್ಮಾವತಿ, ಉಗ್ರಸೇನ ಪತ್ನಿ, ಅವಳು ಕೂಡ ಅಲ್ಲಿ ಬಂದಳು. ಕಂಸ ಅನೇಕ ರಾಜರನ್ನ ಸೋಲಿಸಿ ಗೆದ್ದು ತಂದಂತ ಅಪಾರವಾದ ಧನರಾಶಿ ಇತ್ತಲ್ಲ, ಅದೆಲ್ಲವನ್ನು ಕೃಷ್ಣನ ಪಾದಪದ್ಮಗಳಿಗೆ ಆಕೆ ತಂದು ಸುರಿದಳು. ಆಕೆಯನ್ನ ಮತ್ತು ಉಗ್ರಸೇನನ್ನ ಕೃಷ್ಣ ಮತ್ತೊಮ್ಮೆ ಸಮಾಧಾನ ಮಾಡಿದ. ನಿಮ್ಮ ಮಗನಾದಂಥ ಕಂಸನನ್ನು ನಾನು ಧ್ವಂಸ ಮಾಡಿದ್ದೇನೆ ಅಂತ ಪರಿತಾಪ ಪಡಬೇಡಿ, ಅವನು ದುಷ್ಟನಾಗಿದ್ದಾದ್ರಿಂದ ಕಾಲ ಅವನನ್ನು ಆಹುತಿಸಿಕೊಳ್ಳುತ್ತು. ನಾನು ಮಥುರಾನಗರವನ್ನು ಅಪೇಕ್ಷೆ ಮಾಡಿ, ಮಥುರಾನಗರದ ರಾಜ್ಯ ಪದವಿಯನ್ನು ಅಪೇಕ್ಷೆ ಮಾಡಿ ಆ ಕಂಸನನ್ನು ಕೊಲ್ಲಿಲ್ಲ. ಹಾಗಾಗಿ ನೀವೆಲ್ಲರೂ ಕೂಡ ಅದನ್ನ ನನ್ನ ತಪ್ಪನ್ನು ಮನ್ನಿಸಬೇಕು, ಮಥುರಾನಗರಕ್ಕೆ ನೀನೇ ಅಧಿಪತಿ. ಹೀಗೆ ಉಗ್ರಸೇನಿಗೆ ಮತ್ತು ಆತನ ಪತ್ನಿಯಾದಂಥ ಪದ್ಮಾವತಿಗೆ ಅವನು ಸಮಾಧಾನ ಮಾಡಿ ಅಲ್ಲಿಂದ ಮುಂದೆ ತನ್ನ ತಾಯಿಯಾದಂಥ ವಸುದೇವ ಮತ್ತು ದೇವಕಿಯರಲ್ಲಿಗೂ ಕೂಡ ಅವನು ಬಂದು ಅವರಿಗೆ ನಮಸ್ಕಾರ ಮಾಡಿದ. ಪುರವಾಸಿಗಳಿಗಂತೂ ಇದೇನು ಭೂಲೋಕನೇ ಅಲ್ಲ, ಇದು ದೇವಲೋಕ ಅಂತ ಅನಿಸಿಕ್ಕೆ ಶುರುವಾಗಿಬಿಟ್ಟಿತ್ತು. ಅಷ್ಟು ದೊಡ್ಡ ಆನಂದ ಆಗಿತ್ತು. ಈ ಎಲ್ಲ ಯುದ್ಧಗಳನ್ನು ಮುಗಿಸಿ 18 ಬಾರಿ ಯುದ್ಧ ಆಯ್ತಲ್ಲ, ಇನ್ನೇನು ಜರಾಸಂಧ ಆಕ್ರಮಣಕ್ಕೆ ಬರೋದಿಲ್ಲ ಅಂತ ಗೊತ್ತಾಗಿತ್ತು ಬಲರಾಮ ಕೃಷ್ಣರಿಗೆ.
ಶಸ್ತ್ರಾಸ್ತ್ರಗಳನ್ನ ಗಂಟು ಮೂಟೆ ಕಟ್ಟಿ ಒಂದ್ ಕಡೆ ಇಟ್ಟು ತಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿ ಒಂದ್ ಕಡೆ ಸುಖವಾಗಿ ಕೂತ್ಕೊಂಡು ಪರಸ್ಪರವಾಗಿ ಅವರು ಸಂತೋಷದಿಂದ ಮಾತಾಡ್ಕೊಳ್ತಾ ಇದ್ರು, ಆನಂದವಾಗಿ. ಆ ಮಾತಾಡ್ಕೊಳ್ತಾ ಇದ್ದಾಗ ಒಂದು ದೊಡ್ಡ ಉತ್ಪಾತ ಕಾಣಿಸ್ಕೊಳ್ತು. ವಾಯು ಸಂಚಲಿತವಾಯಿತು, ಎಲ್ಲ ಕಡೆ ಧೂಳಿತ್ತು, ಸಮುದ್ರಗಳು ಅಲ್ಲೇಲು ಕಲ್ಲೋಲಾದವು, ಪರ್ವತಗಳು ನಡುಗಿದವು. ಸರ್ಪಶ್ರೇಷ್ಠನಾದಂತ ಶೇಷನಾಗನೇ ಭ್ರಾಂತನಾದ. ಎಲ್ಲ ಯಾದವರು ಧರಾಶಾಯಿಯಾಗಿ ಮಲಗಿಬಿಟ್ಟು ಆ ಉತ್ಪಾತಕ್ಕೆ ಹೆದರಿ. ಆಗಿದ್ದೇನೆಂದ್ರೆ ಕೆಟ್ಟದೇನಾಗಿದ್ದಿಲ್ಲ, ಸ್ವಯಂ ಗರುಡ ಬಂದಿದ್ದ ಮಾತ್ರ ಅಷ್ಟೇ. ಸಮರ ಸಚಿವ ಅಂತ ಇಲ್ಲಿ ಗರುಡನಿಗೊಂದು ಶಬ್ದ ಪ್ರಯೋಗ ಮಾಡಿದ್ದಾರೆ. ಸಚಿವಂ ಸಾಂಪ್ರಾಯಿಕಂ, ಗರುಡನ ಸಹಾಯ ಕೃಷ್ಣನಿಗೆ ಯಾವತ್ತು ದೊರೆಯೋದು ಅವನು ಯುದ್ಧಕ್ಕೆ ಹೊರತಾಗ ಮಾತ್ರ. ಹಾಗಾಗಿ ಸಾಂಪ್ರಾಯ ಅಂದ್ರೆ ಯುದ್ಧ ಸಚಿವ, ಸಮರಕ್ಕೆ ಸಚಿವನಾದಂತಹ ಗರುಡ ಬಂದಾಗ ಆ ಕೃಷ್ಣ ಗರುಡನನ್ನು ಸ್ವಾಗತ ಮಾಡಿದ. ಆ ಗರುಡನು ಕೂಡ ಬಲರಾಮ ಮತ್ತು ಕೃಷ್ಣನಿಗೆ ನಮಸ್ಕಾರವನ್ನು ಮಾಡಿ ಅಲ್ಲಿ ಕೂತ್ಕೊಂಡ. ಆಯ್ತು, ನಾವೆಲ್ಲರೂ ಉಗ್ರಸೇನನ ಅರಮನೆಗೆ ಹೋಗೋಣ, ಅಲ್ಲಿ ನಮ್ಮ ಮುಂದಿನ ಹಂಚಿಕೆಯ ಬಗ್ಗೆ ಆಲೋಚನೆ ಮಾಡೋಣ ಅಂತ ಹೇಳಿದ. ಉಗ್ರಸೇನನ ಅರಮನೆಗೆ ಹೋದಾಗ ಕೃಷ್ಣ ಹೇಳಿದ, ಜರಾಸಂಧ ನಮ್ಮ ಕೈಗೆ ಎಂದೂ ಮುನಿಯುವಂಥವನಲ್ಲ. 100 ವರ್ಷ ಆ ಜರಾಸಂಧನ ಜೊತೆಗೆ ನಾವು ಯುದ್ಧ ಮಾಡಿದ್ರು ಆ ಜರಾಸಂಧನ ನಾವು ಮಣಿಸಲಾರೆವು, ಅವನನ್ನು ಕೊಲ್ಲಾರೆವು. ಅವನು ಯುದ್ಧ ಮಾಡೋದನ್ನ ನಿಲ್ಲಿಸೋದಿಲ್ಲ, ಮತ್ತೆ ದಂಡಕ್ಕೆ ಬರ್ತಿರ್ತಾನೆ, ಆದ್ರೂ ಸಾಯೋದಿಲ್ಲ. ಆದ್ರೆ ನಮ್ಮಲ್ಲಿ ಮಾತ್ರ ಅಂಥ ಸೈನ್ಯದ ಬಲ ಇಲ್ಲ. ಈಗ ಎಲ್ಲ ರಾಜರು ಅವನ ಕಡೆನೇ ಇದ್ದಾರೆ. ಹಾಗಾಗಿ ನಾವಿಲ್ಲೇ ವಾಸ ಮಾಡಿದ್ರೆ ನಮ್ಗಿದು ಉಚಿತ ಅಲ್ಲ ಅಂತ ಕೃಷ್ಣ ಹೇಳಿದ. ಗರುಡ, ಈ ನಿನ್ನ ಆಲೋಚನೆಯನ್ನು ಗಮನಿಸೇ ನಾನು ದ್ವಾರಕಾನಗರಕ್ಕೆ ಹೋಗಿ ಬಂದಿದ್ದೇನೆ. ದ್ವಾರಕಾನ ಸ್ಥಳಕ್ಕೆ ಕುಶಸ್ಥಲಿ ಅಂತ ಪ್ರದೇಶ. ಹಿಂದೆ ಈ ಬಲರಾಮನ ಮಾವ, ಹೆಣ್ಣು ಕೊಟ್ಟ ಮಾವನಾದಂತ ರೈವತಕ ಅದೇ ಜಾಗದಲ್ಲಿ ವಾಸ ಮಾಡ್ತಿದ್ದ. ಕುಶಸ್ಥಲಿ ಅನ್ನುವಂಥ ಭೂಭಾಗ ಸಮುದ್ರ ತೀರದಲ್ಲೇ ಇದೆ, ಜಲಮಯವಾಗಿದೆ, ಸುರಕ್ಷಿತವಾಗಿದೆ, ದೇವತೆಗಳಿಗೂ ಅದು ಅಭೇದ್ಯವಾಗಿದೆ. ಹಾಗಾಗಿ ಆ ಪ್ರದೇಶದಲ್ಲಿ ನಾವು ನಗರವನ್ನು ಕಟ್ಟೋಣ. ಆ ನಗರದಲ್ಲೇ ಹಿಂದೆ ಏಕಲವ್ಯ ದ್ರೋಣದ ಕೈಯಿಂದ ಶಸ್ತ್ರಾಭ್ಯಾಸ ಮಾಡಿದ. ಏಕಲವ್ಯನಿಗೆ ದ್ರೋಣರು ಕುರುಪಾಂಡವ ರಾಜಕುಮಾರರ ನಡುವೆ ಶಸ್ತ್ರಾಭ್ಯಾಸ ಮಾಡಿಸಲಿಲ್ಲ, ಪ್ರತ್ಯೇಕವಾಗಿ ರಹಸ್ಯವಾಗಿ ರೈವತಿಕ ಪರ್ವತದಲ್ಲಿ ಅಭ್ಯಾಸ ಮಾಡಿಸಿದ್ರು ಅಂತಿದೆಯಲ್ಲ, ಅದು ಇದೇ ರೈವತಿಕ ಪರ್ವತದಲ್ಲೇ. ರೈವತಿಕ ಪರ್ವತ ಅಲ್ಲಿದೆ, ಮುಂದೆ ಇದೇ ಹರಿವಂಶದಲ್ಲೇ ಎಲ್ಲೊಂದು ಬರುವಂತ 5 ಪರ್ವತಗಳಲ್ಲಿತ್ತು ಸುತ್ತಮುತ್ತಲು. ಹಾಗಾಗಿ ಅದು ನಿಸರ್ಗ ಸಿದ್ಧವಾದಂತಹ ಕೋಟೆ ಅಂತ ಬಲಿಷ್ಠವಾಗಿತ್ತು ಅಂತ ಆ ಮಾಹಿತಿಯನ್ನು ನೋಡ್ತೇವೆ. ದ್ವಾರವತಿ ಅಂತ ಅದಕ್ಕೆ ನಾವು ಹೆಸರನ್ನು ಕೊಡಬಹುದು. ಅಮರಾವತಿ ಅಂತ ಆ ನಗರ ಎಲ್ಲಾ ಕಡೆ ಸುರಕ್ಷಿತವಾಗಿರ್ತದೆ. ಎಲ್ಲ ಮನೆಗಳನ್ನು, ಅಲ್ಲಿರುವಂತಹ ಎಲ್ಲ ಮನೆಗಳನ್ನು ಕೂಡ ಬಂಗಾರದ ಇಟ್ಟಿಗೆಯಿಂದಲೇ ನಾವು ಕಟ್ಟಬೇಕು ಅಂತ ದಿವ್ಯವಾದಂತಹ ಅರಮನೆಯನ್ನು ನಾವು ಕಟ್ಟಬೇಕು. ಹಾಗಾಗಿ ಅಂತ ಒಂದು ಅರಮನೆಯನ್ನು ನೀನಲ್ಲಿ ಕಟ್ಟು ಅಂತ ಈ ಗರುಡ ತಾನು ಸರ್ವೇಕ್ಷಣೆ ಮಾಡಿದಂತಹ ಜಾಗದ ಬಗ್ಗೆ ವರದಿಯನ್ನು ಕೃಷ್ಣ, ಬಲರಾಮ, ಉಗ್ರಸೇನ ಮೊದಲಾದಂಥವರಿಗೆ ಎಲ್ಲರಿಗೂ ಕೂಡ ಒಪ್ಪಿಸಿದ. ಕೃಷ್ಣ ಅದೇ ಆಲೋಚನೆಯನ್ನ ತನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನು ಸ್ವಲ್ಪ ವಿಮರ್ಶೆ ಮಾಡಿದ. ಬಹುಶಃ ಆಮೇಲೆ ಗರುಡನನ್ನ ಸತ್ಕಾರ ಮಾಡಿ ಕಳಿಸಿಕೊಟ್ಟ. ಅದಾದ್ಮೇಲೆ ಯಾದವರಿಗೆ ಮತ್ತು ಉಗ್ರಸೇನಿಗೆ ಈ ಮಾತನ್ನು ಹೇಳಿದ ಅವನು. ನಾವು ಈ ಒಂದು ಮಾತನ್ನ ಗರುಡನ ಮೂಲಕ ಕೇಳಿದ್ದೇವೆ, ಮುಂದೆ ಏನ್ ಮಾಡ್ಬೇಕು ನೀವು ಹೇಳಿ. ಗರುಡನ ಹೇಳಿದ್ದನ್ನು ನಾನು ಕೇಳಿದ್ದೇನೆ, ನೀವೆಲ್ಲರೂ ಕೇಳ್ತೀರಿ, ಏನ್ ಮಾಡಬೇಕು? ಆಗ ಉಗ್ರಸೇನ ಹೇಳಿದ, ತ್ವಯಾ ವಿಹೀನಾಹ ಸರ್ವೇಸ್ನ ನಶಕ್ತಾಹ ಸುಖಮಾಸಿತುಂ. ಗಂಡರನ್ನು ಬಿಟ್ಟು ಹೆಂಡತಿ ಹೇಗೆ ಬದುಕಲಾರು, ಹಾಗೆ ನಾವು ಯಾವ ನಗರದಲ್ಲಿ ಆಗಲಿ ಯಾವ ರಾಜ್ಯದಲ್ಲಾಗಲಿ ನಿನ್ನನ್ನು ಬಿಟ್ಟು ಇರಲಾರೆವು. ಹಾಗಾಗಿ ನೀನು ಏನು ಆಲೋಚನೆ ಮಾಡ್ತೀಯೋ, ಎಲ್ಲಿ ಹೋಗ್ಬೇಕು ಅಂತ ಅಪೇಕ್ಷೆ ಪಡ್ತೀಯೋ, ಮಥುರಾ ನಗರದಲ್ಲೇ ಇರಬೇಕು ಅಂತ ನೀನು ಅಪೇಕ್ಷೆ ಪಟ್ಟರೆ ಅದಕ್ಕೂ ನಾವು ತಯಾರಿದ್ದೇವೆ. ನೀನು ಬೇರೆ ಕಡೆ ಎಲ್ಲಾರು ಹೋಗ್ಬೇಕು ಅಂತ ಪ್ರಯತ್ನ ಪಟ್ಟರೆ ನಾವೆಲ್ಲರೂ ಕೂಡ ನಿನ್ನ ಹಿಂಬಾಲಿಸಿ ಬರ್ತೇವೆ. ಅದ್ರ ಬಗ್ಗೆ ಸಂದೇಹ ಬೇಡ ಅಂತ ಆ ಎಲ್ಲ ಯಾದವರು ಕೂಡ ಹಾಗೆ ಆಲೋಚನೆ ಮಾಡಿದರು. ಇಲ್ಲಿಗೆ ಈ ಹರಿವಂಶದ ವಿಷ್ಣು ಪರ್ವದ 55ನೇ ಅಧ್ಯಾಯ ಸಮಾಪ್ತವಾಗಿದೆ.